ಮಾನ್ಯರೇ, ಕೇಳ್ತಾ ಇದೆಯಾ? ಮೊದಲನೇದಾಗಿ ನಮ್ಮ ಪಬ್ಲಿಕ್ ಟಿವಿ ಅವರಿಗೆ ನಾವು ಪ್ರಾಧಿಕಾರದ ಪರವಾಗಿ ಮತ್ತು ಉನ್ನತ ಶಿಕ್ಷಣ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಬೇಕು. ಮತ್ತು ಅದ್ರ ಜೊತೆನಲ್ಲೇ ಒಂದು ಅವರಿಗೆ ಸಲಹೆನೂ ಕೊಡಲಿಕ್ಕೆ ಇಷ್ಟಪಡ್ತೇನೆ. ತಾವು ದಯಮಾಡಿ ಇಂಥ ಕಾರ್ಯಕ್ರಮಗಳು ಏನಾದರೂ ಯೋಜನೆ ಮಾಡೋದಿದ್ರೆ ಸ್ವಲ್ಪ ತಡವಾಗಿ ಮಾಡಬೇಕು. ತಡ ಅಂತ ಹೇಳಿದರೆ ಪರೀಕ್ಷೆಗಳು ಮುಗಿದ ನಂತರ ಮಾಡಬೇಕು, ಇಲ್ಲ ಪರೀಕ್ಷೆಗಳಿಗಿಂತ ಒಂದು 15 ದಿನ ಮುಂಚೆ ನಾವು. ಇದು ನಿಜಕ್ಕೂ ವಿದ್ಯಾರ್ಥಿಗಳು ಯಾರಾದರೂ ಇಲ್ಲಿ ಬಂದಿದ್ದರೆ ನಾನು ಅವರಲ್ಲಿ ಸಾರಿ ಕೇಳಬೇಕಾಗ್ತದೆ. ಯಾಕೆಂದರೆ 2ನೇ ತಾರೀಕು ಪರೀಕ್ಷೆ ಇಟ್ಕೊಂಡು ಯಾರೂ ಈಗ ವಿದ್ಯಾರ್ಥಿಗಳಿಗೆ ನಾವು ಎಂಥದೇ ಕಾರ್ಯಕ್ರಮ ಕೊಡ್ತೀವಿ ಬನ್ನಿಂದರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮುಂದೆ ಯಾವುದಾದ್ರೂ ಇಂಥ ಕಾರ್ಯಕ್ರಮ ಮಾಡಿಕೊಂಡ್ರೆ ದಯಮಾಡಿ ಸ್ವಲ್ಪ ಮುಂಚೆ ಮಾಡಿ, ಇಲ್ಲ ತಡವಾಗಿ ಮಾಡಿ. ಯಾಕೆ ತಡವಾಗಿ ಮಾಡಿದ್ದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಬಹುಶಃ ಈ ವರ್ಷದಿಂದ ಹೋದಷ್ಟು ಶುರುವಾಗಿದೆ ನೀಟು. ಈ ವರ್ಷ ನೀಟು ಇನ್ನೂ ಹೆಚ್ಚಿನ ರೂಪದಲ್ಲಿ ಬರ್ತಾ ಇದೆ. ನಮ್ಮ CET ಪರೀಕ್ಷೆ ರಾಜ್ಯಾದ್ಯಂತ 2ನೇ ತಾರೀಕು 3ನೇ ತಾರೀಕು ನಡೀತಾ ಇದೆ. ನಂತರ 7ನೇ ತಾರೀಕು ಬಹಳ ಮುಖ್ಯವಾದಂಥದ್ದು ರಾಷ್ಟ್ರೀಯ ಮಟ್ಟದ ನೀಟ್ ಪರೀಕ್ಷೆ ನಡೀತಾ ಇದೆ. ಅಲ್ಲಿವರೆಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರು ಎಷ್ಟು ಮಟ್ಟಿಗೆ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದರೆ ಅವ್ರಿಗೆ ಊಟ ತಿಂಡಿ ಮಾಡಲಿಕ್ಕೂ ಮನಸ್ಸಿರೋದಿಲ್ಲ. ಅಂಥ ಸನ್ನಿವೇಶದಲ್ಲಿ ನಾವು ಇಂಥ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಿರೀಕ್ಷೆ ಮಾಡೋದು ಸ್ವಲ್ಪ ತಪ್ಪಾಗ್ತದೆ. ಆದರೂ ಇಷ್ಟು ಸಂಖ್ಯೆ ನಾವು ಸೇರೋದು ನೋಡಿದರೆ ಸಂತೋಷ ಆಗ್ತದೆ. ಮೊಟ್ಟ ಮೊದಲನೇದಾಗಿ ನಾನು ಕೆಲವೊಂದು ವಿಚಾರಗಳನ್ನು ಹೇಳಿ ನಂತರ ನೇರವಾಗಿ CETಗೆ ಬರ್ತೇನೆ. ಮೊದಲನೇದಾಗಿ ನಮ್ಮ ಈಗಿನ ಕಚೇರಿಯ ಹೆಸರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಭಾಳಷ್ಟು ಜನಗಳಿಗೆ ಅದರ ಹೆಸರು ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋ ಹೆಸರು ಒಂದೇ, CET. ಮೊದಲು ಈ ಪ್ರಾರಂಭ ಆದಾಗ CET ಸೆಲ್ ಅಂತ ಇತ್ತು. ಅದು ಈಗ ಕರ್ನಾಟಕ ಎಕ್ಸಾಮಿನೇಷನ್ ಸೆಂಟರ್ ಅಥಾರಿಟಿ ಅಂತೇಳಿ ಮಾಡಿದ್ದಾರೆ. CET ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ ಅಷ್ಟೇ. ಅದನ್ನು ಸೆಲ್ ಅಂತ ಮೊದಲು ಮಾಡಿದ್ರು. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿದರೆ ಅದು ಆ ಹೆಸರಲ್ಲಿ ಭಾಳ ಸೊಗಸಾಗಿದೆ. ನಾನು ಈ ಇಲಾಖೆಗೆ ಬಂದು ಸುಮಾರು 3 ವರ್ಷ ಆಯಿತು. 3 ವರ್ಷದ ನಂತರ ಗೊತ್ತಾಗ್ತಾ ಇದೆ ಅದರ ನಿಜವಾದ ಬ್ಯೂಟಿ ಇನ್ ದ ವರ್ಡ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅನ್ನೋದೇನಿದೆ. ಬಹುಶಃ ಕರ್ನಾಟಕ ಹೊರತಾಗಿ ಯಾವ ರಾಜ್ಯದಲ್ಲೂ ಈ ಥರ ವ್ಯವಸ್ಥೆ ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ನಾನು ಕಳೆದ 2-3 ವರ್ಷಗಳಿಂದ ನೋಡ್ತಾ ಇದ್ದೀನಿ, ಬೇರೆ ಬೇರೆ ರಾಜ್ಯದವರೆಲ್ಲ ಬಂದು ನಮ್ಮ ಹತ್ರ ವಿಚಾರ ಮಾಡ್ಕೊಂಡು ಹೋಗ್ತಾರೆ. 2 ದಿನದ ಹಿಂದೆ ತಾನೇ ನಮ್ಮ ತಮಿಳುನಾಡು ರಾಜ್ಯದ ಅಣ್ಣಾಮಲೈ ಯೂನಿವರ್ಸಿಟಿಯವರು ಬಂದಿದ್ದರು. ಅಲ್ಲೆಲ್ಲ ಬೇರೆ ರಾಜ್ಯಗಳಲ್ಲಿ ಆಗಿದೆ. ಮಹಾರಾಷ್ಟ್ರದಲ್ಲಿ ಅಂತ ಹೇಳಿದರೆ ಮೆಡಿಕಲ್ ಎಕ್ಸಾಮ್ಗೆ ಒಂದು ಸೆಲ್ ಇದೆ, ಎಂಜಿನಿಯರಿಂಗಿಗೆ ಒಂದು ಸೆಲ್ ಇದೆ, ಇನ್ನು ಉಳಿದಂತೆ ಬೇರೆ ಬೇರೆ ಇಲಾಖೆಗೆ ಬೇರೆ ಬೇರೆ ಇದೆ. ತಮಿಳುನಾಡಲ್ಲೂ ಕೂಡ ಬೇರೆ ಬೇರೆ ರೀತಿ ಇದೆ. ನಿನ್ನೆ ತಾನೇ ಅದು ಬಂದು ನಮ್ಮ ಪ್ರೆಸೆಂಟೇಷನ್ನ ನೋಡ್ಕೊಂಡದ್ದು. ನಮ್ಮಲ್ಲಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಭಾಳಷ್ಟು ಜನ ನಮ್ಮ ಕುಮಾರ್ ಹೇಳಿದರು, ಕೇವಲ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ 2 ಬಿಟ್ಟರೆ ಬೇರೆ ಏನು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರುಗಳಿಗೆ ಗೊತ್ತಿಲ್ಲ. CET ಎಕ್ಸಾಮ್ ಅಂತ ಹೇಳಿದರೆ ಬರೀ ಕೇವಲ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಎಂಜಿನಿಯರಿಂಗ್ ಅಷ್ಟೇ ಸೀಮಿತ ಅಲ್ಲ. ನಮ್ಮ ಪರೀಕ್ಷೆಯಲ್ಲಿ ಆಯ್ಕೆ ಮಾಡ್ತಕ್ಕಂಥ ಕೋರ್ಸುಗಳ ವಿವರ ಹೇಳಲಿಕ್ಕೆ ಹೋದರೆ ಅಷ್ಟೊಂದು ವಿವರ ಇದೆ. ಮೊದಲನೇದಾಗಿ ವೈದ್ಯಕೀಯ, ದಂತವೈದ್ಯಕೀಯ. 2ನೇದಾಗಿ ಎಂಜಿನಿಯರಿಂಗಲ್ಲಿ ಹಲವಾರು ಇದ್ದಾವೆ, ನಿಮಗೆ ಗೊತ್ತಿದೆ. ಮತ್ತು ಆರ್ಕಿಟೆಕ್ಚರ್ ಇದೆ. ಅದರ ನಂತರ ಬಂದರೆ ವೆಟರ್ನರಿ ಕೋರ್ಸ್ ಇದೆ. ಅದರ ನಂತರ ಅಗ್ರಿಕಲ್ಚರ್ ಫಾರ್ಮ್ ಕೋರ್ಸಸ್ ಅಂತ ಇದೆ. ಫಾರ್ಮ್ ಕೋರ್ಸ್ನಲ್ಲಿ 10ಕ್ಕಿಂತ ಹೆಚ್ಚು ವಿಭಾಗಗಳಿವೆ. ಆರ್ಟಿಕಲ್ಚರ್, ಅಗ್ರಿಕಲ್ಚರ್, ಸಿರಿಕಲ್ಚರ್, ಫಿಶಿಕಲ್ಚರ್, ಈ ರೀತಿ ಹಲವಾರು ಫಾರ್ಮ್ ಕೋರ್ಸಸ್ನಲ್ಲೇ ಇದ್ದಾವೆ. ಆಮೇಲೆ ನಂತರ ಬಂದರೆ ಫಾರ್ಮಸಿ ಅಂತ ಒಂದಿದೆ. ನಿಮ್ಗೆ ಭಾಳ ಜನಗಳಿಗೆ ಗೊತ್ತಿಲ್ಲ ಫಾರ್ಮಸಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿದರೆ, ಅಲ್ಲಿ ಕಾಲೇಜಲ್ಲಿ ಇನ್ನೂ ರಿಸಲ್ಟೇ ಬಂದಿರೋದಿಲ್ಲ. ಈಗ ಆಗಲೇ ನಮ್ಮಲ್ಲಿ ಸೆಲೆಕ್ಷನ್ಗೆ ಬಂದಿರ್ತಾರೆ, ಅಷ್ಟು ಡಿಮ್ಯಾಂಡ್ ಇದೆ ಫಾರ್ಮಸಿಗೆ. ಆಮೇಲೆ ಅದು ಬಿಟ್ಟರೆ ನಮ್ಮ ಆಯುಷ್ ಕೋರ್ಸಸ್ ಅಂತ ಇದೆ. ಆಯುಷ್ ಕೋರ್ಸಸ್ ಅಂತ ಹೇಳಿದರೆ ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ನ್ಯಾಚುರೋಪತಿ, ಈ ರೀತಿ ಈ ಎಲ್ಲ ಕೋರ್ಸ್ಗಳಿಗೆ ಪರೀಕ್ಷೆ ಒಂದೇ. ಬಹುಶಃ ಇದು ಯಾವ ಬೇರೆ ರಾಜ್ಯದಲ್ಲೂ ಇಲ್ಲ. ಒಂದೇ ಪರೀಕ್ಷೆ, ಒಂದೇ ಸಾರಿನ ಆಯ್ಕೆ, ಒಂದೇ ಸಾರಿನ ಸೀಟ್ ಹಂಚಿಕೆ. ನೀವು ಯಾವುದು ಬೇಕಾದರೂ ತಗೋಬೋದು. ನಿಮ್ಮ ಆಪ್ಷನ್ಸ್ ಕೊಡೋದ್ರಲ್ಲಿ ನಾನು ಮುಂದೆ ಹೇಳ್ತೇನೆ ಆಪ್ಷನ್ಸ್ ಅಂದ್ರೇನು, ಆಪ್ಷನ್ಸ್ ಕೊಡೋ ರೀತಿ ಅಂತೇಳಿ. ಈಗ ನಮ್ಮ CETಗೆ ಸಂಬಂಧಪಟ್ಟಾಗೆ ಒಂದೇ ಪರೀಕ್ಷೆಯಲ್ಲಿ
ನಿಮಗೆ ಈ ರೀತಿಯ ವಿವಿಧ ಕೋರ್ಸ್ಗಳ ಆಯ್ಕೆಗೆ ಅವಕಾಶ ಕಲ್ಪಿಸಿಕೊಟ್ಟಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ನಮ್ಮ CET. ಈ ಒಂದು CET ರಚನೆ ಆಗಬೇಕಾದ್ರೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಹಿಂದೆ ಹಲವಾರು ಪ್ರಯತ್ನಗಳನ್ನು ಮಾಡಿದ್ದಾರೆ, ಹಲವಾರು ಪ್ರಯೋಗಗಳನ್ನು ಮಾಡಿದ್ದಾರೆ. ನಿಮಗೆ ಒಂದು ಹೇಳ್ತೇನೆ, ನಾವು ಪ್ರತಿ ವರ್ಷವೂ ಒಂದೊಂದು ಪ್ರಯೋಗ ಮಾಡ್ತಾ ಇದ್ದೀವಿ. ಪ್ರಯೋಗ ಅಂತ ಹೇಳಿದರೆ ಯಾವ ರೀತಿ ವಿದ್ಯಾರ್ಥಿಗಳಿಗೆ ನಾವು ಹೆಚ್ಚು ಹತ್ರ ಆಗ್ಬೋದು. ಅದರಲ್ಲೂ ಮುಖ್ಯವಾಗಿ ನಾವು ಇತ್ತೀಚೆಗೆ ಕಂಡುಕೊಳ್ತಿರ್ತಕ್ಕಂಥ ಅಂತ ಹೇಳಿದರೆ CET ಅಂದರೆ ಬರೀ ಪಟ್ಟಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮಾತ್ರ ಇಂಟ್ರೆಸ್ಟ್ ಇರ್ತದೆ, ಅವರು ಮಾತ್ರ ಹೆಚ್ಚು ಆಸಕ್ತಿ ವಹಿಸ್ತಾರೆ. ಈ ಕಲ್ಪನೆ ಈಗಿಲ್ಲ. ನಮ್ಮ ಆಸೆ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಲ್ಲ PUC ವಿದ್ಯಾರ್ಥಿಗಳು ಸೈನ್ಸ್ ಓದ್ತಾರೆ, ಆ ಎಲ್ಲ ವಿದ್ಯಾರ್ಥಿಗಳು ನಮ್ಮ CET ಎಕ್ಸಾಮನ್ನು ಒಮ್ಮೆನಾದರೂ ಬರೀಬೇಕು ಅನ್ನೋದೇ ನಮ್ಮ ಆಸೆ, ಅದೇ ನಮ್ಮ ಗುರಿ. ಯಾಕೆ ಅಂತ ಹೇಳಿದರೆ CET ಅಂತ ಹೇಳಿದರೆ ಆ ಪರೀಕ್ಷೆಯ ವಿಧಾನನೇ ಬೇರೆ. ಅದರಲ್ಲಿ ಟೈಮ್ ಕನ್ಸ್ಟೆಂಟ್ ಇರ್ತದೆ, ಆಬ್ಜೆಕ್ಟಿವ್ ಟೈಪ್ ಇರ್ತದೆ. ಇದು ಒಂದು ರೀತಿ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ನೀವು ಫೇಸಿಂಗ್ ದಿ ಹೈಯರ್ ಎಕ್ಸಾಮ್ಸ್ ಲೈಕ್ NEET ಆ್ಯಂಡ್ ಅದರ್ ಎಕ್ಸಾಮ್ಸ್. ಆದ್ದರಿಂದ ನಮ್ಮ ಪ್ರಯತ್ನ ನಾವು ಅದಕ್ಕಾಗಿ ನೀವು 4 ವರ್ಷಗಳಿಂದ ನಿರಂತರವಾಗಿ ನಮ್ಮ ಪ್ರಯತ್ನ ಏನಾಗಿದೆ ಅಂತ ಹೇಳಿದರೆ, ಮುಂಚೆ ನೀವು ನೋಡಿರ್ಬೋದು 2013 ಮತ್ತು ಹಿಂದೆ ಇದ್ದಂತಹ ಕಾಲಗಳಲ್ಲಿ ನಾವು ಅರ್ಜಿಗಳನ್ನು ಪ್ರಿಂಟ್ ಮಾಡಿಸಿ ನಿಮ್ಮಿಂದ ತರಿಸ್ಕೊಂಡು ಮತ್ತೆ ಅದನ್ನು ಅಡ್ಮಿಷನ್ ಟಿಕೆಟನ್ನು ನಿಮಗೆ ಪೋಸ್ಟ್ ಮಾಡಿ ಈ ರೀತಿ ಎಲ್ಲ ಕೆಲಸ ಮಾಡ್ತಾಯಿದ್ದು. ಆದರೆ ಈಗ ಹಂಗಿಲ್ಲ. 2013ನೇ ಸಾಲಿನಿಂದ ನಾವು ಪೂರ್ಣವಾಗಿ ಆನ್ಲೈನ್ ಶುರು ಮಾಡಿದ್ದೇವೆ. ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಒಮ್ಮೆ ಬಂದರೆ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡೋದು, ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ದಯಮಾಡಿ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರನ ಸರ್ಕಾರದ ಬೇರೆ ಇಲಾಖೆಯ ಜೊತೆ ಹೋಲಿಕೆ ಮಾಡಬೇಡಿ. ಕಾರ್ಯವಿಧಾನದಲ್ಲಿ ನೀವು ಯಾವಾಗ ಬಂದು ನಾವು ಆತ್ಮೀಯವಾಗಿ ಮಾತಾಡಿಸ್ತೇವೆ. ಯಾವುದೇ ಇದು ನಾನು ನೋಡಿದೆ, ನಾನು ಹಲವಾರು ಇಲಾಖೆಗಳಲ್ಲಿ ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ ಪರೀಕ್ಷಾ ಪ್ರಾಧಿಕಾರದಲ್ಲಿ ಬಂದ ಮೇಲೆ ನನಗನ್ಸಿದೆ, ನಿಜಕ್ಕೂ ಪರೀಕ್ಷಾ ಪ್ರಾಧಿಕಾರ ಇತರೆ ಸರ್ಕಾರಿ ಕಚೇರಿಗಳಿಗಿನ್ನ ತುಂಬ ಭಿನ್ನವಾಗಿದೆ. ಮತ್ತು ಅಲ್ಲಿ ಎಲ್ಲ ಕೂಡ ವಿದ್ಯಾರ್ಥಿಗಳಿಗೆ ಪೂರಕವಾದಂಥ ವಾತಾವರಣ ಇದೆ. ನೀವು ವಿದ್ಯಾರ್ಥಿಗಳು, ಪೋಷಕರು ಯಾವುದೇ ಸಂದರ್ಭದಲ್ಲಿ ಬಂದರೂ ಕೂಡ ನಿಮಗೆ ಬೇಕಾದಂಥ ಮಾಹಿತಿಯನ್ನು ನಮ್ಮವರು ಕೊಡಲಿಕ್ಕೆ ಎಲ್ಲ ಸಿದ್ಧರಾಗಿರ್ತಾರೆ. ಆದ್ದರಿಂದ ದಯಮಾಡಿ ನಮ್ಮ ಪರೀಕ್ಷಾ ಪ್ರಾಧಿಕಾರಕ್ಕೆ, ಆಮೇಲೆ ನೀವು ಇನ್ನೊಂದು 2 ವರ್ಷದಿಂದ ಮಾಡಿದ್ದೇವೆ, ಒಂದು ಹೆಲ್ಪ್ಲೈನ್ ಮಾಡಿದ್ದೇವೆ. ಅದು ಒಂದೇ ನಂಬರು, 30 ಲೈನ್ ಇದ್ದಾವೆ, 23460460 ಅಂತೇಳಿ. ಅದರಲ್ಲಿ ನಮ್ಮ ಆಫೀಸ್ನಲ್ಲಿ ಪ್ರತಿದಿನ 10 ಜನ ಕೂತ್ಕೊಂಡಿರ್ತಾರೆ ಆ ಲೈನ್ಗಳನ್ನು ನೋಡ್ತಾ. ಯಾವುದೇ ಸಂದರ್ಭದಲ್ಲಿ ಅಂದರೆ ಸಾಮಾನ್ಯವಾಗಿ ರಜೆಗಳಲ್ಲಿ ಸ್ವಲ್ಪ ಕಷ್ಟ, ಆದರೆ ಕಚೇರಿ ಸಮಯದಲ್ಲಿ, ಕಚೇರಿ ವರ್ಕಿಂಗ್ ಡೇಸ್ನಲ್ಲಿ ಖಂಡಿತವಾಗೂ ನೀವು ಹೆಲ್ಪ್ಲೈನನ್ನು ಸಂಪರ್ಕಿಸಿದರೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಆಮೇಲೆ ಮೇಲ್ ಮೂಲಕ ನಮ್ಮನ್ನು ಸಂಪರ್ಕಿಸ್ಬೋದು. ನೇರವಾಗಿ ಬಂದ್ರಂತೂ ನಮಗೆ ಭಾಳ ಸಂತೋಷ, ನಿಮ್ಮ ಎಲ್ಲ ಮಾಹಿತಿಗಳನ್ನ ಕೊಡ್ತೀವಿ. ಆದ್ದರಿಂದ ನನ್ನ ಮೊದಲ ಒಂದು ರಿಕ್ವೆಸ್ಟ್ ನಿಮಗೆ ಅಂತ ಹೇಳಿದರೆ, ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಅಂದ ತಕ್ಷಣ ಕರ್ನಾಟಕ ಸರ್ಕಾರದ ಬೇರೆ ಇಲಾಖೆಯ ಜೊತೆ ನಮ್ಮನ್ನು ಹೋಲಿಸ್ಕೋಬೇಡಿ. ಅಲ್ಲಿ ಅವ್ರದ್ದೇ ಆದಂಥ ಕೆಲವೊಂದು ಕಟ್ಟುಪಾಡುಗಳಿರ್ತದೆ. ಆದರೆ ನಮ್ಮಲ್ಲಿ ಯಾವುದು ಕಟ್ಟುಪಾಡಿಲ್ಲ. ನಮಗೆ ಬೇಕಾಗಿರೋದು ವಿದ್ಯಾರ್ಥಿಗಳಿಗೆ ಅನುಕೂಲ, ವಿದ್ಯಾರ್ಥಿಗಳಿಗೆ ಮಾಹಿತಿ. ಮತ್ತು ಅದಕ್ಕೆ ನಮ್ಮ ಪುಸ್ತಕದಲ್ಲಿ, ನಮ್ಮ ಬೋರ್ಡ್ನಲ್ಲಿ ಎಲ್ಲ ಕಡೆಯಲ್ಲೂ ನಮ್ಮದು ಒಂದೇ ವಾಕ್ಯ ಹಾಕಿರ್ತೇವೆ ನಾವು, ಟೋಟಲ್ ಟ್ರಸ್ಟ್ ಥ್ರೂ ಟ್ರಾನ್ಸ್ಪರೆನ್ಸಿ. ನಮ್ಮಲ್ಲಿ ಇರ್ತಕ್ಕಂಥ ಟ್ರಾನ್ಸ್ಪರೆನ್ಸಿ ಐ ಕ್ಯಾನ್ ಅಶ್ಯೂರ್ ಯು 100% ಟ್ರಾನ್ಸ್ಪರೆನ್ಸಿ. ನಾನು 3 ವರ್ಷದಿಂದ ನೋಡ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಹುಡುಗ ಕಂಪ್ಲೇಂಟ್ ಮಾಡಿದಾನಂತ ಯಾರೂ ಇಲ್ಲಿವರೆಗೂ ನಮಗೆ ಕಂಪ್ಲೇಂಟ್ ಮಾಡಿಲ್ಲ. ನಮಗಿಂತ ಕಡಿಮೆ ಮಾರ್ಕ್ಸಿಗೆ ಕೊಟ್ಟಿದ್ದೀರಾ ನೀವು ಸೀಟು. ಆಮೇಲೆ ಇತ್ತೀಚೆಗೆ ನಿಮ್ಗೆ ಇನ್ನೊಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಟ್ರಾನ್ಸ್ಪರೆನ್ಸಿಯನ್ನು ಸರ್ಕಾರ ಒಪ್ಪಿಕೊಂಡು ಮೆಚ್ಚಿಕೊಂಡು ನಮಗೆ ಈ ಒಂದು ಪರೀಕ್ಷೆಗಳ ಜೊತೆಗೆ ಒಂದು ಆಯ್ಕೆ ಅಂದರೆ ರಿಕ್ರೂಟ್ಮೆಂಟನ್ನು ಕೂಡ ಕೆಲವು ಕಡೆ ಕೊಡ್ತಾ ಇದ್ದಾರೆ. ನಮ್ಗೆ ಭಾಳಷ್ಟು ಕೊಟ್ಟಿದೆ. ನಾವೀಗ ಮಾಡಲಿಕ್ಕೆ ಆಗಲಾರದಷ್ಟು ರಿಕ್ರೂಟ್ಮೆಂಟು ಕೂಡ ಕೊಟ್ಟಿದೆ. ಆದರೆ ನಮ್ಮ ಮೇಯ್ನ್ ಅಜೆಂಡಾ ಮಾತ್ರ ಯಾವಾಗಲೂ CETಯನ್ನು ಮಾಡ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಏನೆಲ್ಲ ಪೂರೈಕೆ ಮಾಡಬೇಕು, ವಾತಾವರಣ ಸೃಷ್ಟಿ ಮಾಡೋಕೆ ಅದು ಮಾಡ್ತಾಯಿದ್ವಿ. ಅದರಲ್ಲೂ ಮುಖ್ಯವಾಗಿ ಈ ವರ್ಷ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೇನೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ನಮ್ಮ ಮಾಹಿತಿ ತಲುಪಬೇಕು, ನಮ್ಮ ಕಾರ್ಯಕ್ರಮಗಳು ರೀಚ್ ಆಗಬೇಕು. ನಮ್ಮ ಕರ್ನಾಟಕ ಸರ್ಕಾರದ ಪ್ರೊಫೆಷನಲ್ ಕೋರ್ಸ್ ಏನಿದೆ ಇದರಲ್ಲಿ ಹೆಚ್ಚು ಗ್ರಾಮೀಣ ಅಭ್ಯರ್ಥಿಗಳು ಪಾಲ್ದಾರರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು 3 ವರ್ಷದಿಂದ ಕನ್ನಡವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಪ್ರತಿ ವರ್ಷನೂ ನಾವು ಮೊದಲು ಆನ್ಲೈನಲ್ಲಿ ಅಪ್ಲಿಕೇಶನ್ ಶುರು ಮಾಡಿದ್ದು, ಭಾಳ ಚೆನ್ನಾಗಿ ಓಡ್ತು. ಆಮೇಲೆ ಪೇಮೆಂಟು ಕೂಡ ಆನ್ಲೈನ್ ಮಾಡಿದ್ದೇವೆ, ಅಡ್ಮಿಷನ್ನು ಕೂಡ ಆನ್ಲೈನ್ ಮಾಡಿದ್ದೇವೆ. ದಾಖಲೆ ಪರಿಶೀಲನೆಗೆ ಒಮ್ಮೆ ಬಿಟ್ಟರೆ ಯಾವ ಸಂದರ್ಭದಲ್ಲೂ ಮತ್ತೆ ನೀವು ಪರೀಕ್ಷಾ ಪ್ರಾಧಿಕಾರಕ್ಕೆ ಬರೋ ಹಾಗಿಲ್ಲ. ಅದನ್ನು ಕೂಡ ದಾಖಲೆ ನಾವು ಆನ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ.
ಬಹುಶಃ ಈ ವರ್ಷ ಅಲ್ದಿದ್ರು ನೆಕ್ಸ್ಟ್ ಇಯರ್ ಅಂತೂ 100% ನಾವು ಆನ್ಲೈನ್ ವೆರಿಫಿಕೇಷನ್ನ ಮಾಡ್ತೇವೆ. ಆಗ ಅಭ್ಯರ್ಥಿಗಳಾಗಲಿ ವಿದ್ಯಾರ್ಥಿಗಳಾಗಲಿ ಯಾರು ಕೂಡ ನಮ್ಮ ಕಚೇರಿಗೆ ಮುಖತಃ ಬರೋ ಅಗತ್ಯ ಇಲ್ಲ. ಅನ್ಲೆಸ್ ದರ್ ಇಸ್ ಸಮ್ ಸ್ಪೆಸಿಫಿಕ್ ಕ್ಲಾರಿಫಿಕೇಶನ್ ಇದ್ರೂ ಬರ್ಬೋದೇ ಹೊರತಾಗಿ ಅದರ್ವೈಸ್ ಬರೋ ಅವಕಾಶ ಇರೋದಿಲ್ಲ. ನಾವು ಹೋದ ವರ್ಷ ಬ್ರೋಷರ್ ಮಾಡಬೇಕಾದ್ರೆ ಅಂದರೆ ನಿಮಗೆ ಗೊತ್ತಿರ್ಬೋದು, CET ಬರ್ದಿರೋ ವಿದ್ಯಾರ್ಥಿಗಳು ಮತ್ತು ಪೋಷಕರಿದ್ದರೆ ನಾವು ಪ್ರತಿ ವರ್ಷ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತೀವಿ. ಪರೀಕ್ಷೆಯ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಡಬೇಕು. ಪರೀಕ್ಷೆಯ ನಂತರ ಅವರು ಯಾವ ವಿಷಯಗಳನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಈ ಎಲ್ಲ ವಿಧಾನಗಳನ್ನು ವಿವರಿಸ್ತಕ್ಕಂಥ ಒಂದು ಪುಸ್ತಕವನ್ನು ಬ್ರೋಷರನ್ನು ತಯಾರು ಮಾಡಿ ನಾವು ಪ್ರತಿ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ಈ ವರ್ಷವೂ ಕೂಡ ಅದನ್ನು ಕೊಡ್ತಾ ಇದ್ದೇವೆ. ಅದು ಕೆಮಿಸ್ಟ್ರಿ ಪರೀಕ್ಷೆ ಆದ ನಂತರ ಕೊನೆಯ ಪತ್ರಿಕೆ ಆದ ನಂತರ ಪರೀಕ್ಷೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಕೊಡ್ತಾರೆ. ಆ ಪುಸ್ತಕದಲ್ಲಿ ಎಲ್ಲ ಇರುತ್ತೆ. ಯಾರಾದರೂ ಅಭ್ಯರ್ಥಿಗಳು ಅಥವಾ ಪೋಷಕರು ಈ ವರ್ಷ CET ಬರೆಯೋರಿದ್ದರೆ ನಾವು ಒಂದು ಪುಸ್ತಕ ಕೊಡ್ತೀವಿ, ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ಅದರಲ್ಲಿ ಅದು ಪುಸ್ತಕ ತಂದಿದ್ದೀನಿ ಒಂದು, ಅದು ಇಂಥ ಇರ್ತದೆ. ಇದು ಪುಸ್ತಕ ಸುಮಾರು 120 ಪೇಜ್ ಇದೆ. ಇದರಲ್ಲಿ ಅರ್ಧ ಕನ್ನಡ ಇದೆ, ಅರ್ಧ ಇಂಗ್ಲೀಷ್ ಇದೆ. ಎಲ್ಲೆಲ್ಲಿ ಮುಖ್ಯವಾದ ಅಂಶ ಅನ್ನಿಸ್ತದೋ ಅಲ್ಲಿ ಮಾತ್ರ ನಾವು ಕನ್ನಡ ಕೊಟ್ಟಿದ್ದೇವೆ, ಉಳಿದಂತೆ ಇಂಗ್ಲೀಷ್ ಕೊಟ್ಟಿದ್ದೇವೆ. ಇದು ಸಾಮಾನ್ಯ ಪುಸ್ತಕ ಪ್ರತಿ ವರ್ಷವೂ ಒಂದೇ ಇರ್ತದೆ, ಕವರ್ ಪೇಜ್ ಮಾತ್ರ ವ್ಯತ್ಯಾಸ ಇರ್ತದೆ. ಯಾಕೆಂದರೆ ಕಂಟೆಂಟ್ಸ್ ಹೆಚ್ಚು ಕಡಿಮೆ ಎಲ್ಲ ಒಂದೇ ಇರ್ತದೆ. ಅಥವಾ ಒಂದು ವೇಳೆ ನಿಮ್ಗೇನಾದರೂ ಹೋದ ವರ್ಷದ ಪುಸ್ತಕ ಯಾರಾದರೂ ಇದ್ದರೂ ಅದನ್ನು ಓದಿದ್ರು ಸಾಕು, ಅದರಲ್ಲೇನು ಹೊಸದೇನು ಇರೋದಿಲ್ಲ. ಆದರೆ ಒಂದು ಸರ್ಕಾರದ ಆದೇಶಗಳಲ್ಲಿ ಏನಾದರೂ ಬದಲಾವಣೆ ಆದರೂ ಮಾತ್ರ ಹೇಳಿರ್ತೇವೆ. ಇದು ಕನ್ನಡದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ತಲುಪಬೇಕು ಅಂತ ನಾವೊಂದು ಮಾಡ್ತಿರ್ತಕ್ಕಂಥ ಸಣ್ಣ ಪ್ರಯತ್ನ. ಎರಡನೇದಾಗಿ ಈ ವರ್ಷ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಕನ್ನಡದಲ್ಲಿ ಮಾಡಿದ್ದೇವೆ. ಈಗ 2-3 ದಿನಾಂಕಗಳಲ್ಲಿ ಬರ್ತಕ್ಕಂಥ ಪರೀಕ್ಷೆನಲ್ಲಿ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ನಮ್ಮ ಎಲ್ಲ ಫೋಕಸ್ ಹೆಚ್ಚಿರ್ತಕ್ಕಂಥದ್ದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಬರೀಬೇಕಾದ್ರೆ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗಬಹುದೇನೋ ಅನ್ನೋ ಒಂದು ಊಹೆಯಿಂದ ನಾವು ಕನ್ನಡನೂ ಕೂಡ ಕೊಟ್ಟಿದ್ದೇವೆ. ಇಂಗ್ಲೀಷ್ ಕೆಳಗಡೆನೆ ಕನ್ನಡದ ಪ್ರಶ್ನೆ ಕೂಡ ಇರ್ತದೆ. ಆದರೆ ನನ್ನ ಒಂದು ಸಲಹೆ ಯಾರಾದರೂ ವಿದ್ಯಾರ್ಥಿಗಳಿಲ್ಲಿದ್ದರೆ ದಯಮಾಡಿ ಹೇಳೋದು ಅಂತ ಹೇಳಿದರೆ, ಎರಡನ್ನೂ ಯಾವಾಗಲೂ ಓದ್ಲಿಕ್ಕೆ ಹೋಗಬೇಡಿ. ಅಲ್ಲಿ ಟೈಮ್ ಈಸ್ ವೆರಿ ಶಾರ್ಟ್. ಒಂದೇ ಒಂದು ನಿಮಿಷದಲ್ಲಿ ಒಂದು ಪ್ರಶ್ನೆಯನ್ನು ಉತ್ತರಿಸಬೇಕು. 60 ನಿಮಿಷ ಇರ್ತದೆ, 60 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಆದ್ದರಿಂದ ನೀವು ಕನ್ನಡ ಇಂಗ್ಲೀಷ್ ಎರಡನ್ನೂ ಓದ್ಕೊಂಡು ಹೋದರೆ ನಿಜಕ್ಕೂ ಬುದ್ಧಿವಂತ ಮಕ್ಕಳಿಗೆ ಅನುಕೂಲ ಆಗೋದಿಲ್ಲ. ಆದ್ದರಿಂದ ನೀವು ಇಂಗ್ಲೀಷನ್ನು ಓದ್ಕೊಳ್ಳಿ. ಎಲ್ಲೇ ನಿಮಗೆ ಇಂಗ್ಲೀಷ್ ಅರ್ಥನೇ ಆಗಲಿಲ್ಲ ಅಲ್ಲೂ ಮಾತ್ರ ಕನ್ನಡ ಓದಿದರೆ ನೀವು ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಅನುಕೂಲ. ಅದನ್ನು ಬಿಟ್ಟು ಎಲ್ಲ ಪ್ರಶ್ನೆಗಳಲ್ಲೂ ಕನ್ನಡ ಇವರು ಸರಿಯಾಗಿ ಭಾಷಾಂತರ ಮಾಡಿದಾರೋ ಇಲ್ವೋ ಅಂತ ನಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಆದ್ದರಿಂದ ನಿಮ್ಮ ಟೈಮ್ ಕನ್ಸ್ಟೆಂಟ್ ತುಂಬ ಇರ್ತದೆ. 60 ನಿಮಿಷದಲ್ಲಿ ಮಾಡಬೇಕು. 60 ನಿಮಿಷದಲ್ಲಿ ನಾನು ಒಂದು ಉತ್ತರ ಬರೀತಕ್ಕಂಥ ಒಂದು ಸರಳ ಸೀಕ್ರೆಟನ್ನು ಹೇಳ್ಕೊಡ್ತೇನೆ. ದಯಮಾಡಿ ವಿದ್ಯಾರ್ಥಿಗಳಿದ್ದರೆ ಅಥವಾ ಪೋಷಕರಿದ್ದರೆ ಕೇಳ್ಕೊಳ್ಳಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ, ಭಾಳ ಅಪರೂಪ. ಆದ್ದರಿಂದ ನೀವೇನು ಮಾಡಬೇಕು ವಿದ್ಯಾರ್ಥಿಗಳಂತ ಹೇಳಿದರೆ, OMR ಕೊಟ್ಟ ತಕ್ಷಣ ಅದು ನಿಗದಿತ ಸಮಯದಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿರ್ತೇವೆ. ಓಪನ್ ಮಾಡಿದ ತಕ್ಷಣ ಅದನ್ನು ನಿಮಗೆ ಯಾವ್ಯಾವುದು ಪರ್ಫೆಕ್ಟ್ ಆಗಿದೆ ಅದನ್ನು ಮೊದಲು ಆನ್ಸರ್ ಮಾಡ್ಕೊಂಡು ಹೋಗಿ. ಸುಮ್ಮನೆ ಒಂದು ಪ್ರಶ್ನೆ ಸುಲಭ ಆಗಿತ್ತು, ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಷ್ಟ ಇತ್ತು, ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಟೈಮ್ ಹಾಳಾಗ್ತದೆ. ಆದ್ದರಿಂದ ನಿಮ್ಮ ಪ್ರಶ್ನೆ ಪತ್ರಿಕೆ ತೆಗೆದ ತಕ್ಷಣ ಯಾವ ನಿಮಗೆ 100ಕ್ಕೆ 100 ಭಾಗ ಸರಿ ಅನ್ನಿಸ್ತದೆ ಅವನ್ನ ಮೊದಲು ಮಾರ್ಕ್ ಮಾಡ್ಕೊಂಬಿಡಿ. ನಮ್ಮ OMR ಅಂತ ಹೇಳ್ತೇವೆ ನಾವು. ಅದನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಬರೆಯೋದೇನೂ ಇರೋದಿಲ್ಲ, ಬರೀ ಮಾರ್ಕಿಂಗ್ ಮಾಡೋದು ಅಷ್ಟೇ. ಹೀಗಾಗಿ ನೀವು ಬೇಗ ಮಾರ್ಕಿಂಗ್ ಮಾಡ್ಕೊಂಡು ಹೋಗಿ ನಿಮಗೆ ಏನು 100ಕ್ಕೆ 100 ಭಾಗ ಉತ್ತರ ಸರಿ ಅನ್ನಿಸ್ತದೆ ಅದನ್ನು ಮಾತ್ರ ಮೊದಲು ಮಾಡಿ. ಆಮೇಲೆ ಎರಡನೇ ಇನ್ನೂ ಸ್ವಲ್ಪ ಟೈಮ್ ಇರ್ತದೆ, ಆಗ ಬನ್ನಿ ಮತ್ತೆ ಸೆಕೆಂಡ್ ರೌಂಡ್ ರಿಲೇಟಿವ್ಲಿ ಈಸಿ ಅದನ್ನು ತಗೊಳ್ಳಿ. ಅದನ್ನು ತಗೊಂಡು ಅದನ್ನು ಆನ್ಸರ್ ಮಾಡಿ. ಟಫೆಸ್ಟ್ ಕ್ವಶನನ್ನು ಕೊನೆಗೆ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಲಾಸ್ಟ್ಗೆ ಇನ್ನೊಂದು 5 ನಿಮಿಷ ಇದೆ ಅಂತ ಹೇಳಿದಾಗ ದಯಮಾಡಿ ಯಾವ ಪ್ರಶ್ನೆನೂ ಬಿಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿಲ್ದಿದ್ರು ದೇವ್ರ ಮೇಲೆ ಭಾರ ಹಾಕ್ಕೊಂಡಾದ್ರೂ ಒಂದು ಗುರುತಾಕ್ ಬನ್ನಿ. ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಅದು ಭಾಳ ತಪ್ಪು ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಅಂತ ಹೇಳಿದರೆ ಇದು ಭಾಳ ಸೀಕ್ರೆಟ್. ಇದನ್ನು ನೀವು ಗಮನಿಸಬೇಕು. ಯಾವ ಒಂದು ಪ್ರಶ್ನೆನೂ ಬಿಡಬೇಡಿ. ಆದರೆ ಬಿಡಬಾರ್ದು ಅಂತ ಎಲ್ಲ ಮಾರ್ಕ್ ಮಾಡೋಕ್ಕೆ ಹೋಗ್ಬೇಡಿ ಒಂದೇ ಸಾರಿ. ನಾನು ಹೇಳಿದ ಕ್ರಮದಲ್ಲಿ ಮಾರ್ಕ್ ಮಾಡಿದರೆ ಖಂಡಿತವಾಗೂ ಹೆಚ್ಚು ಮಾರ್ಕ್ಸ್ ಸಿಗ್ತದೆ. ಇಲ್ಲ ಅಂತ ಹೇಳಿದರೆ ಏನಾಗ್ತದೆ ಅಂತ ಹೇಳಿದರೆ ನೆಗೆಟಿವ್ ಮಾರ್ಕ್ಸ್ ಇಲ್ದಲೇ ಇರೋದ್ರಿಂದ ನೀವು ಎಷ್ಟು ತಪ್ಪು ಮಾಡಿದರೂ ತೊಂದರೆ ಇಲ್ಲ. ಆದರೆ ನಾನು ಹೇಳ್ತಿರೋದು ಇದು CETಗೆ ಮಾತ್ರ. ಈ ವರ್ಷ ನೀಟು ಕೂಡ ಬರ್ತಾ ಇದೆ, ಎಚ್ಚರ ಇರಬೇಕು. ನೀಟಲ್ಲಿ ಈ ವಿಧಾನ ಇಲ್ಲ, ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ. 3
4 ಪ್ರಶ್ನೆನಲ್ಲಿ 1 ಪ್ರಶ್ನೆ ತಪ್ಪಿ ಆದರೆ 1 ಅಂಕಗಳನ್ನ ಕಳೀತಾರೆ. ಅಂದ್ರೆ 0.25 ಒಂದು ಪ್ರಶ್ನೆಗೆ ಅಷ್ಟು ಮಾರ್ಕ್ಸ್ ಅನ್ನ ಕಳೀತಾರೆ. ಹೀಗಾಗಿ ನೀವು 4ನ ಸರಿ ಉತ್ತರ ಬರೆದ್ರು 1 ತಪ್ಪು ಬರೆದ್ರೆ ಮತ್ತೆ ಅಷ್ಟು ಮೈನಸ್ ಆಗ್ತದೆ. ಆದ್ರಿಂದ ನಾನು ಹೇಳ್ತಿರ್ತಕ್ಕಂಥದ್ದು ಓನ್ಲಿ ಫಾರ್ CET. ಆಮೇಲೆ ಈ ವರ್ಷ ನೀವೆಲ್ಲ ಗಮನಿಸಿರ್ಬೋದು, ಈಗಾಗಲೇ ಪತ್ರಿಕೆಗಳಲ್ಲೆಲ್ಲ ಬಹುಶಃ ನಮ್ಮ ಕುಮಾರ್ ಅವರು ಒಂದು ವರ್ಡನ್ನು ಉಪಯೋಗಿಸಿದ್ರು. ಮುಂಚೆ ನಾವೆಲ್ಲ ಕಾಂಪಿಟೇಟಿವ್ ಇದ್ದು, ಅವರು ಪ್ರೈವೇಟ್ ಸೆಕ್ಟರು, ನಾವು ಗೌರ್ಮೆಂಟ್ ಸೆಕ್ಟರ್ ಅನ್ನೋ ಅರ್ಥದಲ್ಲಿ ಹೇಳಿದರು. ಆದರೆ ವಿ ಆರ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದ ಅವ್ರು ಹೇಳಿದರು, ಕರ್ನಾಟಕ ಎಲ್ಲದರಲ್ಲೂ ಮುಂಚೂಣಿಯಲ್ಲಿದೆ. CET ಪ್ರಾರಂಭ ಮಾಡಿದ್ದು ಮೊದಲು ನಾವು, ಆಮೇಲೆ ಆನ್ಲೈನ್ ವ್ಯವಸ್ಥೆ ಮಾಡ್ತಿರ್ತಕ್ಕಂಥ ನಾವು ನಿಮಗೆ ಗೊತ್ತಿದೆ, IT ಸೆಕ್ಟ್ರಲ್ಲಿ ನಾವು ಬಹಳ ಮುಂಚೂಣಿಯಲ್ಲಿದೆ. ಆ ಒಂದು ಸವಲತ್ತನ್ನು, ಆ ಒಂದು ಪ್ರಿವಿಲೇಜನ್ನು ಬಳಸಿಕೊಂಡು ನಾವು ವಿದ್ಯಾರ್ಥಿಗಳಿಗೂ ಕೂಡ ನಾವು ಆ ಟೆಕ್ನಾಲಜಿನ ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈ ವರ್ಷದಿಂದ ಬಹುಶಃ ಕುಮಾರ್ ಹೇಳಿದಾಗೆ ಕಾಂಪ್ಲಿಮೆಂಟಿಂಗ್ ಇಂತನೂ ಹೆಚ್ಚಾಗಿ ಹೆಚ್ಚು ಕಡಿಮೆ ಇಂಟಿಗ್ರೇಷನ್ ಆಗೋ ಸಾಧ್ಯತೆಗಳು ಬಹಳ ಕಾಣ್ತಾ ಇದ್ದಾವೆ. ಯಾಕೆ ಅಂದರೆ ನಾವು ಈಗಾಗಲೇ PG ಮೆಡಿಕಲ್ ಈ ವರ್ಷ ಮಾಡಿದ್ದೇವೆ. ನೀವು ನೋಡಿರ್ಬೋದು, ಪೋಸ್ಟ್ ಗ್ರಾಜ್ಯುಯೇಷನ್ ಮೆಡಿಕಲ್ ಸೀಟನ್ನು ಕೂಡ ನಮ್ಮ CETನಲ್ಲಿ ನೀವು ಇನ್ನೊಂದು ಬರೀ ಎಜುಕೇಷನ್ ಪರ್ಪಸ್ಗೆ ನಾವು ಮಾಡ್ತಕ್ಕಂಥದ್ದು ಎಕ್ಸಾಮ್ಸ್ಗಳ ಬಗ್ಗೆ ಹೇಳ್ತೇನೆ. ಮುಂದಿನ 2-3ರಲ್ಲಿ ಇರ್ತವೆ. ಅದು PUC ಆದ ನಂತರ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥದ್ದು. ನಂತರ ಇನ್ನೊಂದು ಮಾಡ್ತೀವಿ, DCET ಅಂತ, ಡಿಪ್ಲೊಮಾ CET ಅಂತೇಳಿ. ಅಂತ ಹೇಳಿದರೆ ಡಿಪ್ಲೊಮಾ ಪಾಸ್ ಆಗಿ ವಿದ್ಯಾರ್ಥಿಗಳು ಯಾರಾದರೂ ಇಂಜಿನಿಯರಿಂಗ್ ಹೋಗೋರಿದ್ರೆ ಲ್ಯಾಟ್ರಲ್ ಎಂಟ್ರಿ ಅಂತೇಳಿ ಕೊಡ್ತೇವೆ. ಅಂದರೆ ಅವ್ರು ನೇರವಾಗಿ 2ನೇ ವರ್ಷದ BEಗೆ ಪ್ರವೇಶವನ್ನು ಪಡಿಬೋದು. ಅದಕ್ಕೂ ಕೂಡ ಎಕ್ಸಾಮ್ ಮಾಡ್ತೇವೆ. ಅದನ್ನು DCET ಅಂತ ಕೇಳ್ತೀವಿ. ಅದೇ ರೀತಿಯಲ್ಲಿ ಇನ್ನೊಂದಿದೆ ನಮ್ಮಲ್ಲಿ, PGCET ಅಂತ ಒಂದಿದೆ, PGET ಅಂತ ಒಂದಿದೆ. ಇವು 2 ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಸಂಬಂಧಪಟ್ಟಿದ್ದು. PGET ಅಂತ ಹೇಳಿದರೆ ಈ ವೈದ್ಯಕೀಯ ಶಿಕ್ಷಣದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ MS, MD ಈ ರೀತಿಯಾದ ಕೋರ್ಸ್ಗಳಿಗೆಲ್ಲ ನಾವೀಗಾಗಲೇ ಮಾಡ್ತಾ ಇದ್ದೀವಿ. ನೀವು ನೋಡಿರ್ಬೋದು ಪೇಪರ್ನಲ್ಲಿ. ಅದರಲ್ಲೂ ಈ ವರ್ಷ ಅಂತೂ ನಮಗೆ ಒಂದು ರೀತಿ ಚಾಲೆಂಜಿಂಗ್ ಆಗಿ ಸರ್ಕಾರ, ಕೇಂದ್ರ ಸರ್ಕಾರದ ಆದೇಶದ ಅನುಸಾರ ಸೆಂಟ್ರಲೈಸ್ಡ್ ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳಿ ನಾವೀ ಕಳೆದ ವರ್ಷ ಮಾಡಿದ ರೀತಿಯಲ್ಲೇ ಸಿದ್ಧತೆ ಎಲ್ಲ ಮಾಡಿಕೊಂಡಿದ್ದು. ನಂತರ ಪ್ರೈವೇಟ್ ಕಾಲೇಜ್ಗೂ ಮಾಡಿ ಅಂತ ಹೇಳಿದರು, ಅದಕ್ಕೂ ಸಿದ್ಧತೆ ಮಾಡಿಕೊಂಡು, ನಂತರ ಈಗ NRI ಸೀಟ್ಗಳಿಗೂ ನೀವೇ ಮಾಡಿ ಅಂತ ಹೇಳಿದ್ರಿಂದ ನಾವು NRIಗೂ ನೋಟಿಫಿಕೇಶನ್ ಮಾಡಿಕೊಂಡು ಈ ಹಂತದಲ್ಲಿ ಇದ್ದೇವೆ. ಈಗ ಅದಕ್ಕೆ ಹಲವಾರು ಸಣ್ಣ ಪುಟ್ಟ ನ್ಯಾಯಾಲಯಗಳಿಂದ ಸಣ್ಣ ಪುಟ್ಟ ಆದೇಶಗಳು ಬರ್ತಾ ಇದೆ. ಈ ನಡುವಿನಲ್ಲೂ ಕೂಡ ನಾವು ಇವತ್ತು ಮಾಕ್ ಅಲಾಟ್ಮೆಂಟ್ ಮಾಡಬೇಕಾಗಿತ್ತು. ಅದನ್ನೇ ನಮ್ಮ ಕುಮಾರ್ ಜೊತೆ ಚರ್ಚೆ ಮಾಡ್ತಾ ಇದ್ದೆ. ಅವರು ಬೇರೆ ರಾಜ್ಯದ ಸುಪ್ರೀಂ ಕೋರ್ಟ್ ಆದೇಶ ಎಲ್ಲ ತೋರಿಸ್ತಾ ಇದ್ರು. ಅದು ಏನಾಗ್ತದೋ, ಅದು ಯಾವತ್ತು ಸರ್ಕಾರ ಯಾವ ನಿರ್ದೇಶನ ಕೊಡ್ತದೆ ಅದನ್ನು ಮಾಡ್ತೇನೆ. ನಾನು ನಿಮಗೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, KE ಇರ್ತಕ್ಕಂಥದ್ದು ಕೇವಲ CETಗೆ ಮಾತ್ರ ಅಲ್ಲ, DCET ಅಂತ ಮಾಡ್ತೇವೆ, PGET ಮೆಡಿಕಲಿಗೆ ಮಾಡ್ತೇವೆ. ಇನ್ನೊಂದು PGCET ಅಂತ ಬಂದಿದೆ. ಅಂದರೆ MBA, MCA, MTech ಈ ಕೋರ್ಸ್ಗಳಿಗೂ ಕೂಡ ನಮ್ಮಲ್ಲಿ ಎಕ್ಸಾಮ್ ಮಾಡ್ತೇವೆ. ಇಷ್ಟು ಎಜುಕೇಷನ್ಗೆ ಸಂಬಂಧಪಟ್ಟ ವರ್ಷ ಪೂರ್ತಿ ನಾವು ನಡೆಸ್ತಕ್ಕಂಥ ಪರೀಕ್ಷೆಗಳು. ಇದರ ಜೊತೆಗೆ ಇನ್ನೊಂದು ನಿಮಗೆ ಸಣ್ಣ ಮಾಹಿತಿ ಕೊಡ್ತೇನೆ. CETನಲ್ಲಿ ಇವು ಪರೀಕ್ಷೆ ಬರೆದ್ರೂ ಕೂಡ ನೀವು PUCನಲ್ಲಿ ಪಾಸ್ ಆಗದಿದ್ರೆ ನಾವು ರ್ಯಾಂಕ್ ಸಿಕ್ಕೋದಿಲ್ಲ ನಿಮಗೆ. ಆದರೆ ಸರ್ಕಾರ ಒಂದು ಆದೇಶ ಮಾಡಿದೆ, PUCನಲ್ಲಿ ಫೇಲ್ ಆದ ಮಕ್ಕಳಿಗೂ ಕೂಡ ಅವರೇನಾದರೂ ಸಪ್ಲಿಮೆಂಟಿನಲ್ಲಿ ಪಾಸ್ ಆದರೆ ಅವ್ರಿಗೂ CETನಲ್ಲಿ ಅಲಾಟ್ಮೆಂಟ್ ಮಾಡಿ ಅಂತ ಹೇಳಿ. ಆದ್ದರಿಂದ ನಾನು ಎಲ್ಲ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಹೇಳೋದೇನಂತ ಹೇಳಿದರೆ, ನೀವು PUC ಮಾರ್ಕ್ಸಲ್ಲಿ ಫೇಲ್ ಆದರೂ ಕೂಡ ಒಂದು ವೇಳೆ ಯಾವುದೋ ಸಬ್ಜೆಕ್ಟಲ್ಲಿ ಫೇಲ್ ಆದರೆ ಅದಕ್ಕೊಂದೊಂದು ಬೇಕಾಗಿಲ್ಲ. ಇಂಜಿನಿಯರಿಂಗ್ ಕೋರ್ಸ್ಗಳನ್ನ ನಾವು ಈಗ ರೆಗ್ಯುಲರ್ ಅಲಾಟ್ಮೆಂಟ್ ಆದ ನಂತರ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಫೇಲ್ ಆದ ಮಕ್ಕಳಿಗೆ, ಅಂದರೆ ಅವ್ರು ಪಾಸ್ ಆಗಬೇಕು ಸಪ್ಲಿಮೆಂಟಿನಲ್ಲಿ, ಫೇಲ್ ಆದವ್ರಿಗೆ ಕೊಡೋದಿಲ್ಲ. ಈಗ ಮೇಯ್ನ್ ಈಗ ಏಪ್ರಿಲ್ ಎಕ್ಸಾಮ್ ಆಯ್ತಲ್ಲ, ಈಗ ಅದರಲ್ಲಿ ಫೇಲ್ ಆಗಿದ್ದರೆ ಆ ರಿಸಲ್ಟ್ ಬರ್ತಾ ಇದೆ. ಬಂದ್ರಲ್ಲಿ ಏನಾದರೂ ಅಚಾತುರ್ಯ ಫೇಲ್ ಆದರೆ ನಂತರ ಸಪ್ಲಿಮೆಂಟಿನಲ್ಲಿ ಪಾಸ್ ಆದವ್ರಿಗೂ ಕೂಡ ನಮ್ಮ CETನಲ್ಲಿ, ಅಂದರೆ ಒಂದೇ ವ್ಯತ್ಯಾಸ, ನಿಮಗೆ ಎಂಜಿನಿಯರಿಂಗ್ ಕೋರ್ಸ್ಗಳು ಮಾತ್ರ ಕೊಡ್ತೀವಿ, ಮೆಡಿಕಲ್ಲು ಇವಕ್ಕೆಲ್ಲ ಆಪ್ಷನ್ಸ್ ಇಲ್ಲ. ಈ ರೀತಿಯ ಒಂದು ಪರೀಕ್ಷೆ ಇದೆ. ಆಮೇಲೆ ನೇರವಾಗಿ ನಮ್ಮ ಪರೀಕ್ಷೆಗೆ ಬಂದರೆ, ಪರೀಕ್ಷೆ ನಂತರ ಈಗ ಪರೀಕ್ಷೆ 2ನೇ ತಾರೀಕು 3ನೇ ತಾರೀಕಿದೆ. ಪರೀಕ್ಷೆಯಲ್ಲಿ ಮಾತ್ರ ನಾವು ಈಗ ತಾನೇ ನಾವು ಇಲ್ಲಿ ಬರೋ ಮುಂಚೆ ನಾನು ಇಲ್ಲಿಗೆ ಕಾರ್ಯಕ್ರಮ ಒಪ್ಕೊಳ್ಳುವಾಗಲೂ ಹೇಳಿದ್ದೆ ನಮ್ಮ ಕಾರ್ಯಕರ್ತರಿಗೆ, ದಯಮಾಡಿ ಬೇಡ ಇವತ್ತು ತುಂಬ, ಯಾಕೆಂದರೆ ಎಕ್ಸಾಮಿನೇಷನ್ 2 ದಿನ ಇದ್ದಾಗ ನಾವು ಕೆಲವು ಸಂಬಂಧಪಟ್ಟ ಪತ್ರಿಕೆಗಳನ್ನೆಲ್ಲ ರಾಜ್ಯದ ಎಲ್ಲ ಕೇಂದ್ರಗಳಿಗೆ ಕಳಿಸ್ತಾ ಇತ್ತು. ಹೀಗಾಗಿ ಆ ನಡುವೆನೇ ಬಂದಿದ್ದೇನೆ. ನಿಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ ಆಯಿತು. ಈಗ CET ಪರೀಕ್ಷೆ ಬರೀಬೇಕಾದ್ರೆ ನಾನು ಹೇಳಿದ ರೀತಿಯಲ್ಲಿ ಬರೀರಿ, ಒಳ್ಳೆ ಫಲಿತಾಂಶ ಬರಲಿ. ಆಮೇಲೆ ನಾವು ಇನ್ನೊಂದು ನಮ್ಮ CET ಒಂದು ವಿಶಿಷ್ಟತೆ ಏನಂತ ಹೇಳಿದರೆ, ನಾವು ಏನೇನು ಯಾವ್ಯಾವ ಡೇಟಲ್ಲಿ ಏನು ಮಾಡ್ತೇವೆ ಅಂತ ಮೊದಲೇ ಹೇಳ್ಬಿಟ್ಟಿರ್ತೇವೆ. ಈಗ ಈ ಪುಸ್ತಕ ಕೊಟ್ಟಾಗ ಬಹುಶಃ ನಮ್ಮ ವೆಬ್ಸೈಟ್ ನೋಡಿದರೆ ನಿಮಗೆ ಗೊತ್ತಿದೆ,
ನಮ್ಮ CET ಫಲಿತಾಂಶ ಯಾವತ್ತು ಪ್ರಕಟಿಸ್ತೇವೆ ಅಂತ ಈಗಾಗಲೇ ಹೇಳಿದ್ದೇವೆ. ಈ ಪುಸ್ತಕದಲ್ಲೂ ಕೂಡ ಎಲ್ಲ ಮಾಹಿತಿ ಇರ್ತದೆ. ಫಲಿತಾಂಶ ಅವತ್ತೇ ಅನೌನ್ಸ್ ಮಾಡ್ತೇವೆ ನಾವು. ಆಮೇಲೆ ದಾಖಲೆ ಪರಿಶೀಲನೆ ಕೂಡ ಯಾರ್ಯಾರು ಯಾವತ್ತು ಬರಬೇಕು ಅಂತ ಈಗಾಗಲೇ ನಿಗದಿ ಮಾಡಿಬಿಟ್ಟಿದ್ದೀವಿ ನಾವು. ಅಂದರೆ ರ್ಯಾಂಕ್ ಹಾಕಿರ್ತೇವೆ, ರ್ಯಾಂಕ್ ನಂಬರ್ ಇಷ್ಟನೇ ತಾರೀಕಲ್ಲಿ 1ನೇ ರ್ಯಾಂಕಿಂದ 1,000 ನೀವು ಯಾವ ರ್ಯಾಂಕ್ ಪಡಿತೀರಾ ಅದನ್ನ ಪ್ರಕಾರ ಡೇಟ್ ನೋಡಿಕೊಂಡು ನೀವು ದಾಖಲೆ ಪರಿಶೀಲನೆ ಬರಬೇಕು. ನಮ್ಮ CETನಲ್ಲಿ ಸೀಟ್ ಪಡಿಬೇಕಾದ್ರೆ ಮುಖ್ಯವಾಗಿ 4 ಸ್ಟೇಜನ್ನು ದಾಟಬೇಕು. ಒಂದು, ಪರೀಕ್ಷೆ ಬರೀಬೇಕು. ಎರಡನೇದು, ನೀವು ದಾಖಲೆ ಪರಿಶೀಲನೆಗೆ ರ್ಯಾಂಕ್ ಪಡೆದು ದಾಖಲೆ ಪರಿಶೀಲನೆಗೆ ಬರಬೇಕು. ಮೂರನೇದು, ಸೀಟ್ ಆಯ್ಕೆ ಮಾಡ್ಕೋಬೇಕು. 4ನೇದು, ಅಡ್ಮಿಷನ್ಸ್ ಆಗಬೇಕು. ಇವು ಭಾಳ ಮುಖ್ಯವಾದಂಥದ್ದು. ಒಂದೊಂದು ಘಟ್ಟದಲ್ಲೂ ಕೂಡ ಎಚ್ಚರಿಕೆಯಿಂದ ನೀವು ನಿಮ್ಮ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ನಮ್ಮ CETನಲ್ಲಿ ಅತ್ಯಂತ ಒಳ್ಳೆಯ ನಿಮಗೆ ಸೀಟ್ಗಳು ಸಿಗ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನೀವು CETನಲ್ಲಿ ಆಪ್ಷನ್ಸ್ ಕೊಡೋ ಬಂದಾಗ ಹೇಳ್ತೇನೆ ನಾನು. ಮೊದಲನೇದಾಗಿ ಪರೀಕ್ಷೆಯ ನಂತರ ಫಲಿತಾಂಶ ಬರ್ತದೆ. ಫಲಿತಾಂಶ ಹೆಂಗಿರ್ತದೆ ಅಂತ ಹೇಳಿದರೆ, ನಾವು ಸುಮಾರು 7 ವೆರೈಟಿ ರ್ಯಾಂಕ್ಸ್ ಕೊಡ್ತೇವೆ. ಒಂದೇ ಎಕ್ಸಾಮು, ಒಂದೇ ಅಭ್ಯರ್ಥಿಗೆ 7 ರ್ಯಾಂಕ್ಸ್ ಸಿಗ್ತದೆ. ಒಂದು ಮೆಡಿಕಲ್ ರ್ಯಾಂಕ್ ಸಿಗ್ತದೆ, ಡೆಂಟಲ್ ರ್ಯಾಂಕ್ ಸಿಗ್ತದೆ. ಅದ್ರ ಜೊತೆಗೆ ವೆಟರ್ನರಿ ಕೋರ್ಸ್ಗೆ ವೆಟರ್ನರಿ ಕೋರ್ಸ್ ಅಂತ ಒಂದಿದೆ, ಭಾಳ ಜನ ಗೊತ್ತಿರ್ಬೋದು. ವೈದ್ಯಕೀಯ, ಅದು ಬಹುಶಃ ಮೆಡಿಕಲ್ನಷ್ಟೇ ಡಿಮ್ಯಾಂಡ್ ಇರ್ತಕ್ಕಂಥ ಇನ್ನೊಂದು ಕೋರ್ಸ್. ಅದಕ್ಕೆ ಒಂದು ಸಪ್ರೇಟ್ ನಾವು ರ್ಯಾಂಕ್ ಕೊಡ್ತೇವೆ. ಅಗ್ರಿಕಲ್ಚರ್ ಕೋರ್ಸ್ಗೆಲ್ಲ ಒಂದು ಕೊಡ್ತೇವೆ, ಎಂಜಿನಿಯರಿಂಗಿಗೆ ಒಂದು ಕೊಡ್ತೇವೆ, ಆರ್ಕಿಟೆಕ್ಚರ್ಗೆ ಒಂದು ಕೊಡ್ತೇವೆ, ಆಯುಷ್ ಕೋರ್ಸಸ್ ಅಂತ ಆಗಲೇ ಹೇಳಿದ್ನಲ್ಲ, ಆಯುರ್ವೇದ, ಯುನಾನಿ, ಇವಕ್ಕೆಲ್ಲ ಸೇರಿ ಒಂದು ಕೋರ್ಸ್, ಒಂದು ರ್ಯಾಂಕ್ ಕೊಡ್ತೇವೆ. ಅಂದರೆ ಒಬ್ಬ ವಿದ್ಯಾರ್ಥಿ ಒಂದೇ ಪರೀಕ್ಷೆ ಬರೆದು 7 ರ್ಯಾಂಕ್ಗಳನ್ನು ಪಡಿಬೋದು. 7 ರ್ಯಾಂಕ್ಗಳಲ್ಲಿ ನಿಮ್ಮ ಇಚ್ಛೆ ಅನುಸಾರ ಸೀಟನ್ನು ತೆಗೆದುಕೋಬೇಕು. ಇದರಲ್ಲಿ ಮಾತ್ರ ಪೋಷಕರು ಭಾಳಷ್ಟು ವಿದ್ಯಾರ್ಥಿಗಳಿಗೆ ತುಂಬ ಒತ್ತಾಯ ಮಾಡೋದನ್ನು ನಾನು ಕಂಡಿದ್ದೇನೆ. ಆಗಲೇ ಕುಮಾರ್ ಹೇಳ್ತಾ ಇದ್ರು, ನಿಮಗೆ ಹೃದಯಕ್ಕೆ ಇಷ್ಟ ಆದಂಥ ಕೋರ್ಸ್ ತಗೊಳ್ಳಿ, ವಿದ್ಯಾರ್ಥಿಗಳಿಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಬೇಡಿ ಅಂತ ಆಗಲೇ ಹೇಳ್ತಾ ಇದ್ರು. ನಾನು ನೋಡಿದ್ದೇನೆ ಭಾಳಷ್ಟು ವಿದ್ಯಾರ್ಥಿ, ಕೆಲವು 1-2 ಉದಾಹರಣೆ ಹೇಳ್ತೇನೆ. ಒಬ್ಬ ವಿದ್ಯಾರ್ಥಿ ಬಂದಿದ್ದ, ಪೋಷಕರು ಕರ್ಕೊಂಡ್ಬಂದಿದ್ರು ತಂದೆ. ಅವನು RV ಕಾಲೇಜಲ್ಲಿ ಇಂಜಿನಿಯರಿಂಗ್ ಸಿಕ್ಕಿತ್ತು. ನಂತರದ ರೌಂಡಲ್ಲಿ ಅವನಿಗೆ ಮೆಡಿಕಲ್ ಸಿಕ್ತು. ಅವನು ಮೆಡಿಕಲ್ಗೆ ಹೋಗೋದೇ ಇಲ್ಲ ಅಂತ ಅವರಪ್ಪ ಎಳ್ಕೊಂಬಂದು ನನ್ನ ಹತ್ರ, ನೋಡಿ ಹೋಗ್ತಾ ಇಲ್ಲ ಮೆಡಿಕಲ್ಗೆ. ಅವನು ಗೋಳಾಡ್ತಾ ಇದ್ದಾನೆ, ನೀವೇನು ಹೇಳಿದ್ರು ನಾನು ಹೋಗೋದಿಲ್ಲ ಅಂತೇಳಿ. ಅವನು ಹೇಳಿದ್ದೇನು ಅವರಪ್ಪ ಅಂದರೆ, ರಾತ್ರಿ ಎಲ್ಲ ಹೊಡೆದಿದ್ದೀನಿ ಸರ್, ಆದರೂ ಅದನ್ನೇ ಹೇಳ್ತಾ ಇದ್ದಾನೆ. ಆ ರೀತಿ ದಯಮಾಡಿ ಮಾಡಬೇಡಿ. ಇನ್ನೊಂದು ಹುಡುಗಿ ಬಂದಿತ್ತು, ಇದು 2 ಟಿಪಿಕಲ್ ಎಕ್ಸಾಮ್ ದಿನ ಬರ್ತದೆ ನನ್ನ ಹತ್ರ. ಇದು 2ನೇದು. ಒಂದು ಹೆಣ್ಮಗಳು, ಅವರ ಅಪ್ಪನೂ ಮೆಡಿಕಲ್ ಕಾಲೇಜ್ನಲ್ಲೇ ಪ್ರೊಫೆಸರ್ ಏನೋ ಆಗಿದ್ದಾರೆ. ಆ ಹುಡುಗಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ. ಕಾಲೇಜ್ಗೆ ಹೋಗಿ ನೆಕ್ಸ್ಟ್ ಡೇನೇ ಬಂದುಬಿಟ್ಟಿದ್ದಾಳೆ, ನಾನು ಮತ್ತೆ ಬರೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಹಣ ನೋಡಿ ಎದುರ್ಕೊಂಡ್ಬಿಟ್ಟಿದ್ದಾಳೆ. ಅವರಪ್ಪ, ಇಲ್ಲ ಸರ್ ನಾನೇ ಇರ್ತೀನಿ ಅಲ್ಲಿ ಅಂದರೂ ಹೋಗ್ತಾ ಇಲ್ಲ ಅಂತ. ನಾನು 2 ಉದಾಹರಣೆಗಳು ಯಾಕೆ ಹೇಳ್ತೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳಿಗೆ ನಿಮ್ಮ ಅಭಿರುಚಿಗೆ, ನಿಮ್ಮ ಬುದ್ಧಿ ಶಕ್ತಿಗೆ ನೀಟ್ಕುವಂಥ, ಬುದ್ಧಿ ಶಕ್ತಿಗೆ ಇಷ್ಟ ಆಗುವಂಥ ಕೋರ್ಸನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಪೋಷಕರು ಅದಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಹೊರತಾಗಿ ಒತ್ತಾಯವಾಗಿ ಮಕ್ಕಳನ್ನ ನೀನು ಅದನ್ನೇ ಓದು ಇದನ್ನೇ ಓದು ಅಂತೇಳಿ ಇದು ಮಾಡಬಾರ್ದು. ಆದರೆ ಮಕ್ಕಳು ಕೂಡ ಒಂದು ತಿಳ್ಕೋಬೇಕು, ನಿಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಬೇಕಾದ್ರೆ, ಓದಬೇಕಾದ್ರೆ ಪೋಷಕರು ತುಂಬ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಅವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸಬೇಕಾದ್ದು ನಿಮ್ಮ ಕರ್ತವ್ಯನೇ. ಈ ಹಿನ್ನೆಲೆಯಲ್ಲಿ ತಂದೆಗೆ ತಾಯಿಗೆ ಪೂರಕವಾಗಿ ನೀವು ವರ್ತಿಸಬೇಕು, ನಿಮ್ಮ ಆಸೆಗಳಿಗೆ ಪೂರಕವಾಗಿ ತಂದೆ ತಾಯಿ ವರ್ತಿಸಬೇಕು. ಆಗ ಮಾತ್ರ ನಿಮಗೆ ಒಳ್ಳೆ ಕೋರ್ಸು ಸಿಕ್ಕಿದ್ರೂ ಕೂಡ ಓದಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಕೋರ್ಸ್ ಸಿಕ್ಕಿದ್ರೂ ಕೂಡ ನಿಮ್ಗೆ ಓದೋಕ್ಕೆ ಅಭಿರುಚಿ ಇಲ್ದಿದ್ರೆ ಅದು ವೇಸ್ಟ್ ಆಗ್ತದೆ. ಇದು ನೀವು ಕೋರ್ಸ್ಗಳ ಬಗ್ಗೆ ಹೇಳಿದೆ. ಇನ್ನು CET ಎಕ್ಸಾಮ್ ಆದಮೇಲೆ ನೀವೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಪರೀಕ್ಷೆ ಆದ ನಂತರ ರ್ಯಾಂಕ್ ಬರ್ತದೆ, ನಮ್ಮದೆಲ್ಲ ಆನ್ಲೈನ್. ದಯಮಾಡಿ ನನ್ನ ಒಂದು ಸಲಹೆ ನಿಮಗೆಲ್ಲ ಅಂತ ಹೇಳಿದರೆ, ಪರೀಕ್ಷೆ ಬರೆದ ನಂತರ ದಿನಕ್ಕೆ ಒಮ್ಮೆನಾದರೂ ನಮ್ಮ KEA ವೆಬ್ಸೈಟನ್ನು ನೋಡೋದನ್ನು ರೂಢಿ ಮಾಡಿಕೊಳ್ಳಿ. ಪ್ರತಿಯೊಂದು ಮಾಹಿತಿನೂ ಅಲ್ಲಿರ್ತದೆ. ನಮ್ಮಲ್ಲಿ ಯಾವುದನ್ನು ಕೂಡ ನಾವು ಆಫೀಸ್ನಲ್ಲಿ ಮುಚ್ಚಿಡೋದಿಲ್ಲ, ಎಲ್ಲದನ್ನು ವೆಬ್ಸೈಟ್ಗೆ ಹಾಕ್ತೇವೆ. ವಿದ್ಯಾರ್ಥಿಗಳಿಗೆ ಬೇಕಾದ ಮಾಹಿತಿಯನ್ನು ನಾವು ಮುಂಚೆನೇ ಹಾಕ್ತಾ ಇರ್ತೀವಿ. ವೆಬ್ಸೈಟನ್ನು ನೋಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೀವು ಈ KEAಗೆ ಬರೋ ಅಗತ್ಯನೇ ಬರೋದಿಲ್ಲ. ಪರೀಕ್ಷೆ ಆದ ನಂತರ ನೀವು ಮಾಡಬೇಕಾದ್ದು ಏನಂತ ಹೇಳಿದರೆ, ರ್ಯಾಂಕನ್ನು ನೋಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ರ್ಯಾಂಕು ಭಾಳ ಚೆನ್ನಾಗಿ ಬರೆದಿದ್ದೆ, ಬರಬೇಕಾಗಿತ್ತು, ಎಲ್ಲೋ ತಪ್ಪಾಗಿದೆ ಅಂತ ಹೇಳಿದರೆ ದಯಮಾಡಿ ನಮ್ಮ ಹತ್ರ ಬನ್ನಿ, ನಾವು ಆಗಲೂ ಕೂಡ ಚೇಂಜ್ ಮಾಡಿಕೊಡ್ತೇವೆ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ,
PUCನಲ್ಲಿ ರಿಸಲ್ಟ್ ಕೊಡಬೇಕಾದ್ರೆ ಅವರು ತಪ್ಪು ಮಾಡಿಬಿಟ್ಟು ನಿಮಗೆ ಫೇಲ್ ಆಗಿರ್ತದೆ, ಅಥವಾ ರಿವ್ಯಾಲ್ಯೂಯೇಷನ್ ಆಗ್ತದೆ, ಟೋಟ್ಲಿಂಗ್ ಆಗ್ತದೆ. ಇಂಥವೆಲ್ಲ ಸಂದರ್ಭಗಳಲ್ಲಿ ಕೂಡ ತಕ್ಷಣ ನೀವು ನಮ್ಮ ಹತ್ರ CET ಬರಬೇಕು. ಎಕ್ಸಾಮಿನೇಷನ್ ಬರೆದಿದ್ದರೆ ಮಾತ್ರ. ಮೊದಲು ನಮ್ಮ ಸಿಸ್ಟಮ್ ಹೇಗಿದೆ ಅಂತ ಹೇಳಿದರೆ, PUC ಬೋರ್ಡಿಂದ ರಿಸಲ್ಟ್ ಬಂದಿದ್ದ ದಿನವೇ ನಾವು ಇಡೀ ಡಾಟಾನೇ ನಾವು ತೊಗೊಂಡ್ಬಿಡ್ತೀವಿ, ತಗೊಂಡು ರ್ಯಾಂಕನ್ನು ಅಲಾಟ್ ಮಾಡ್ತೀವಿ. ಆಗೇನಾಗ್ತದೆ, PUCನಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಇಲ್ಲಿ ರ್ಯಾಂಕ್ ಸಿಕ್ಕೋದಿಲ್ಲ. ನಮ್ಮ ಕೋರ್ಸ್ಗಳಿಗೆ ಒಂದೊಂದು ಕೋರ್ಸ್ಗೂ ಒಂದೊಂದು ಕ್ರೈಟೀರಿಯಾ ಇದೆ. ಮೆಡಿಕಲ್ಲು, ಡೆಂಟಲ್ಲು ಅದು ಈ ವರ್ಷದಿಂದ ನಮ್ಮಲ್ಲಿಲ್ಲ. ನಿಮಗೆ ಗೊತ್ತಿರ್ಬೋದು, ನೀಟ್ ಅಂತ ಎಕ್ಸಾಮ್ ಮಾಡ್ತಿದ್ದಾರೆ. ಆದರೆ ಒಂದು ತಿಳ್ಕೊಳ್ಳಿ, ಎಕ್ಸಾಮಿನೇಷನ್ ನೀಟ್ನವ್ರು ಮಾಡಿದರೂ ಕೂಡ ಹಂಚಿಕೆ ಮಾತ್ರ ನಾವೇ ಮಾಡೋದು. ಈ ವರ್ಷ ನಿಜವಾಗ್ಲೂ ಮೆಡಿಕಲ್ಗೆ ಓದತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ನನಗೆ ಭಾವನೆ ಬರ್ತದೆ. ಯಾಕೆ ಅಂತ ಹೇಳಿದರೆ, ಮೊದಲೆಲ್ಲ ಕುಮಾರ್ ಅವ್ರು ಹೇಳಿದಾಗೆ ಒಬ್ಬ ವಿದ್ಯಾರ್ಥಿ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳಿದರೆ ಹಲವಾರು ಎಕ್ಸಾಮ್ಸ್ ಬರಬೇಕಾಗಿತ್ತು. CET ಬರೀಬೇಕಾಗಿತ್ತು, ನೀಟ್ ಬರೀಬೇಕಾಗಿತ್ತು, ಕಾಮೆಡ್ಕೆ, ಇನ್ನೂ ಬೇರೆ ಬೇರೆ ಸಂಸ್ಥೆಗಳು ನಡೆಸ್ತಕ್ಕಂಥ ಎಕ್ಸಾಮ್ಸ್ ಬರೀಬೇಕಾಗಿತ್ತು. ಈಗ ರಾಷ್ಟ್ರೀಯ ಮಟ್ಟದ ಒಂದೇ ಪರೀಕ್ಷೆ ಇರೋದ್ರಿಂದ ಆ ಒಂದು ಕಷ್ಟ ತಪ್ಪಿದೆ. ಆಮೇಲೆ ಇನ್ನೊಂದು ಶುಭ ಸೂಚನೆಗಳು ಏನು ಬರ್ತಾ ಇದೆ ಅಂತ ಹೇಳಿದರೆ, ನಾವೀಗ ಪೋಸ್ಟ್ ಗ್ರಾಜ್ಯುಯೇಷನ್ ಮೆಡಿಕಲ್ ಸೀಟನ್ನು ಅಲಾಟ್ ಮಾಡ್ತಾ ಇದ್ದೀವಿ. ಆ ಒಂದು ವಿಷಯದ ಹಿನ್ನೆಲೆಯಲ್ಲಿ ನೋಡಿದರೆ ಬಹುಶಃ ಅಂಡರ್ ಗ್ರಾಜ್ಯುಯೇಟ್ ಅಂತ ಹೇಳಿದರೆ MBBS MD BDS ಕೂಡ CETಗೆ ಅದೇ ಮಾದರಿನಲ್ಲಿ ಬಂದರೆ ಕರ್ನಾಟಕದ ಎಲ್ಲ ಕಾಲೇಜುಗಳ ಸೀಟುಗಳನ್ನು ನಾವೇ ಹಂಚ್ತೇವೆ. ಇಲ್ಲಿವರೆಗೂ ಏನಿತ್ತು ಅಂತ ಹೇಳಿದರೆ ಪದ್ಧತಿ, ಸರ್ಕಾರದ ಕಾಲೇಜುಗಳಿಗೆ ಸೀಟುಗಳಿಗೆ ಮಾತ್ರ ನಾವು ಹಂಚ್ತಿದ್ದು. ಅದ್ರ ಜೊತೆಗೆ ಸರ್ಕಾರ ಪ್ರೈವೇಟ್ ಕಾಲೇಜುಗಳ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಳ್ಳೋದು, ಇಷ್ಟು % ಸೀಟನ್ನು ನಮಗೆ ಕೊಡಿ ಅಂತೇಳಿ. ಒಂದು 30%, 40% ಹಿಂಗೆ ಡೀಮ್ಡು, ರಿಲಿಜಿಯಸ್ ಮೈನಾರಿಟಿ, ಇದರಲ್ಲೆಲ್ಲ ಬೇರೆ ಬೇರೆ ರೀತಿ ಒಡಂಬಡಿಕೆ ಮಾಡಿಕೊಂಡು ಅಷ್ಟು ಸೀಟುಗಳನ್ನು ಮಾತ್ರ ನಮಗೆ ಕೊಡೋರು. ಅವ್ರು ಹೇಳಿದಾಗೆ ಪ್ರತಿ ವರ್ಷ ನಾವು ಹೆಚ್ಚು ಅಂದರೆ 3000 ಮೆಡಿಕಲ್ ಸೀಟ್ ಮಾಡ್ತಾಯಿದ್ದು. ಬಹುಶಃ ಈ ವರ್ಷ ಆ ಒಂದು ವಾತಾವರಣ ಬದಲಾಗಿ ಕರ್ನಾಟಕ ರಾಜ್ಯದ ಎಲ್ಲ ವೈದ್ಯಕೀಯ ಕಾಲೇಜುಗಳ ಎಲ್ಲ ಸೀಟುಗಳನ್ನು ನಿಮಗೆ ಗೊತ್ತಿರ್ಬೋದು, ಸರ್ಕಾರನೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಸಂಖ್ಯೆಯನ್ನು ಪ್ರತಿ ವರ್ಷವೂ ಜಾಸ್ತಿ ಮಾಡ್ತಾ ಇದೆ. ಅದೇ ರೀತಿ ಈಗ ಖಾಸಗಿ ಕಾಲೇಜುಗಳ ಹಂಚಿಕೆಯನ್ನು ಕೂಡ ಸೆಂಟ್ರಲೈಸ್ಡ್ ಕೌನ್ಸಿಲಿಂಗ್ ಅನ್ನೋದೇನಾದರೂ ಬಂದರೆ, ಈಗಾಗಲೇ PGಗೆ ಮಾಡ್ತಾ ಇದ್ದೀವಿ, ಅದಕ್ಕೆ ಸರ್ಕಾರನೂ ಕೂಡ ಎಲ್ಲ ನಮಗೆ ಜವಾಬ್ದಾರಿ ವಹಿಸಿದೆ, ನಾವು ನಿರ್ವಹಿಸ್ತಾ ಇದ್ದೀವಿ. ಅದೇ ರೀತಿ UG CETನೂ ಬಂದರೆ ಮೆಡಿಕಲ್ ಸೀಟುಗಳು ಕರ್ನಾಟಕ ರಾಜ್ಯದ ಎಲ್ಲ ಸೀಟುಗಳ ಹಂಚಿಕೆಗೂ ನೀವು ನಮಗೆ ಬರಬೇಕು. ಆದ್ದರಿಂದ ದಯಮಾಡಿ ನೀಟ್ ಪರೀಕ್ಷೆ ತಗೊಳ್ಬೇಕು ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳು, ವೈದ್ಯಕೀಯ ಶಿಕ್ಷಣಕ್ಕೆ ಹೋಗ್ತೇನೆ, ನಾನು ಬೇರೆ ಹೋಗೋದಿಲ್ಲ, ದಂತ ವೈದ್ಯಕೀಯ ಶಿಕ್ಷಣಕ್ಕೆ ಹೋಗ್ತೇನೆ, ಬೇರೆ ಇನ್ನೇನು ಬೇಡ ನನಗೇನವರು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಹೆಚ್ಚು ರ್ಯಾಂಕ್ ತಗೊಳ್ಳಿ. ನಿಮಗೆ ಹಿಂದೆಂದಿಗಿಂತಲೂ ಕೂಡ ಈ ವರ್ಷ ಹೆಚ್ಚಿನ ಅವಕಾಶಗಳಿದೆ. ಮೊದಲ ವರ್ಷ 3,000 ಸೀಟ್ ಇದ್ದರೆ ಈ ವರ್ಷ ಬಹುಶಃ ಅದು 5,000ಕ್ಕಿಂತ ಜಾಸ್ತಿ ಆಗ್ಬೋದು ಮೆಡಿಕಲ್ ಸೀಟ್ಸ್. ಇದು ಒಂದು. ಆಮೇಲೆ ನೀಟ್ ವಿದ್ಯಾರ್ಥಿಗಳಿಗೆ ನಾನು ಒಂದು ಸೂಕ್ಷ್ಮವನ್ನು ಹೇಳ್ತೇನೆ. ನೀಟ್ ವಿದ್ಯಾರ್ಥಿಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಭಾಳ ಜನ ನೀಟ್ ಪರೀಕ್ಷೆ ಕಟ್ತಿರೋರು ಮೆಡಿಕಲಿಗೆ ಮಾತ್ರ ನೀಟು, ಇನ್ನು ಉಳಿದಂಥ ಕೋರ್ಸ್ಗಳಿಗೆ ನಮಗೆ ಪರೀಕ್ಷೆ ಬರೀಲೇಬೇಕು. ಯಾರಾದರೂ ನೀಟ್ಗೂ ಅಪ್ಲೈ ಮಾಡಿ, CETಗೂ ಅಪ್ಲೈ ಮಾಡಿ, ಕೆಲವು ಜನ ಪೋಷಕರು ನನ್ನ ಹತ್ರ ಬರ್ತಾರೆ, ಸರ್ ನಮ್ಮ ಹುಡುಗ ನೀಟ್ ಕಟ್ಟಿದ್ದಾನೆ, CETಗೆ ಅಡ್ಮಿಷನ್ ಟಿಕೆಟ್ ಬಂದಿದೆ, ನಾನು CET ಬರಿಬೇಕಾ ಬೇಡವಾ ಅಂತ ಕೇಳ್ತಾರೆ. ಆದರೆ ಅಂಥ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ನಾನು ಹೇಳೋದೇನಂತ ಹೇಳಿದರೆ, ನಿಮ್ಮ ವಿದ್ಯಾರ್ಥಿ ಕೇವಲ ಮೆಡಿಕಲ್ಲು, ಡೆಂಟಲ್ ಅಷ್ಟೇ, ನನಗಿನ್ನೇನೂ ಬೇಡ, ಅದನ್ನು ಸಿಗದಿದ್ದರೆ ನಾನು ಹಂಗೆ ಇರ್ತೀನಿ, ಅಥವಾ ಮುಂದೆ ವರ್ಷಕ್ಕೆ ಪ್ರಯತ್ನ ಪಡ್ತೀನಿ ಅನ್ನೋ ಉದ್ದೇಶ ನಿಮ್ಮದಿದ್ದರೆ ನೀಟಿಗೆ ಮಾತ್ರ ಅಟೆಂಡ್ ಆಗಿ, CETಗೆ ಏನು ಅಟೆಂಡ್ ಆಗೋ ಅಂತ ಅಗತ್ಯ ಇಲ್ಲ. ಆದರೆ ನೀಟಿಗೆ ಅಟೆಂಡ್ ಆಗಿ CETಗೆ ಅಟೆಂಡ್ ಆಗಬೇಡಿ ಅಂದರೆ ಕೆಲವು ವಿದ್ಯಾರ್ಥಿಗಳು ಹೊರನಾಡು, ಗಡಿನಾಡು, ಕನ್ನಡ ಪರೀಕ್ಷೆಗೆ ಹಾಜರಾದರೆ ಸಾಕು ಅಂತ ವಿದ್ಯಾರ್ಥಿಗಳು. ಉಳಿದಂಥ ವಿದ್ಯಾರ್ಥಿಗಳೆಲ್ಲ CETಗೆ ಹಾಜರಾಗೋ ಅಗತ್ಯ ಇಲ್ಲ. ಆದರೆ ವಿದ್ಯಾರ್ಥಿಗಳು ಯಾರಿಗೆ ಮೆಡಿಕಲ್ಗೂ ನೀಟ್ ಬರೆದಿದ್ದಾನೆ, ಒಂದು ವೇಳೆ ಅದು ಸಿಗದೆ ಹೋದರೆ, ನಾನು ಇಂಜಿನಿಯರಿಂಗ್ ಹೋಗ್ತೇನೆ, ಅದು ಸಿಗದೆ ಹೋದರೆ ವೆಟರ್ನರಿಗೆ ಹೋಗ್ತೇನೆ, ಅಗ್ರಿಕಲ್ಚರ್ಗೆ ಹೋಗ್ತಾನೆ, ಫಾರ್ಮಸಿಗೆ ಹೋಗ್ತಾನೆ, ಆಯುಷ್ಗೆ ಹೋಗ್ತಾನೆ, ಈ ರೀತಿ ಏನಾದರೂ ನಿಮ್ಮ ಆಯ್ಕೆಗಳಲ್ಲಿ ಅವಕಾಶ ಇದ್ದರೆ ಅಂಥ ಟೈಮ್ನಲ್ಲಿ ಕಡ್ಡಾಯವಾಗಿ CETನೂ ಬರೀಲೇಬೇಕು. CETನೂ ಸೀರಿಯಸ್ ಆಗಿ ತೊಗೊಂಡು ಬರೀರಿ, ನೀಟನ್ನು ಸೀರಿಯಸ್ ಆಗಿ ತೊಗೊಂಡು ಬರೀರಿ. ನೀಟಿಗಲ್ಲಿರ್ತಕ್ಕಂಥದ್ದು ಎರಡೇ ಅವಕಾಶ, ಮೆಡಿಕಲ್ ಆ್ಯಂಡ್ ಡೆಂಟಲ್. ಆದರೆ ನಮ್ಮ CETನಲ್ಲಿ ಅದನ್ನು ಬರೆದು ಇದನ್ನು ಬರೆದ್ರೆ ನಿಮಗೆ ಅಲ್ಲಿ ಒಂದು ವೇಳೆ ಕೈ ತಪ್ಪಿದರೆ, ಸೀಟು ನಿಮಗೆ ಬೇಕಾದ ಸಿಗದಿದ್ದರೆ ಇಲ್ಲಿ ಕೂಡ ನಿಮಗೆ ಬೇಕಾದಂಥ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ದಯಮಾಡಿ CETನೂ ಕೂಡ ಸೀರಿಯಸ್ ಆಗಿ ತಗೊಳ್ಳಿ. ಆಮೇಲೆ ಕೆಲವು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ತಪ್ಪು ಭಾವನೆಯಿಂದ ಅಥವಾ ತಪ್ಪು ಅರ್ಥದಿಂದ ನೀಟ್ ಎಕ್ಸಾಮ್ಗೆ ಮಾತ್ರ ಅಪ್ಲೈ ಮಾಡಿದರೆ CETಗೆ ಅಪ್ಲೈನೇ ಮಾಡಿಲ್ಲ. ನಾವೇ ಹಂಚಿಕೆ ಮಾಡೋದ್ರಿಂದ CETಗೆ ನೀವು ಅಪ್ಲೈ ಮಾಡಬೇಕಾಗಿತ್ತು.
ಆದರೂ ಏನು ಗಾಬರಿ ಬೀಳಬೇಡಿ, ಅದಕ್ಕಾಗಿ ನಾವು ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದೇವೆ. ನೀಟ್ ಪರೀಕ್ಷೆ ಆದ ತಕ್ಷಣ ನಮ್ಮ ಆನ್ಲೈನನ್ನು ಮತ್ತೊಂದು ಸಾರಿ ಓಪನ್ ಮಾಡ್ತೇವೆ. ಆಗ ನೀವು ಯಾರ್ಯಾರು ನೀಟ್ ಪರೀಕ್ಷೆ ಬರೆದಿದ್ದೀರಾ, ಸೀಟಿಗೆ ಅಪ್ಲೈನೇ ಮಾಡಿಲ್ಲ ಅಂಥವ್ರು ಕಡ್ಡಾಯವಾಗಿ ನಮ್ಮಲ್ಲೂ ರಿಜಿಸ್ಟರ್ ಮಾಡಲೇಬೇಕು. ಅಲ್ಲದೆ ಹೋದ್ರೆ ನೀವು ಎಷ್ಟೇ ರ್ಯಾಂಕ್ ತೆಗೆದಿದ್ರು ಸೀಟ್ ಹಂಚಿಕೆ ಆಗೋದಿಲ್ಲ ನಿಮಗೆ. ಆದ್ದರಿಂದ ಸೀಟಿಗೆ ರಿಜಿಸ್ಟ್ರೇಷನ್ ಇಸ್ ಎ ಮಸ್ಟ್. ಈಗ ಆಗದಿದ್ರೆ ಇನ್ನು ಮುಂದೆ ನಾವು 9ರ ನಂತರ ಓಪನ್ ಮಾಡ್ತೇವೆ. ಆಗ ಓಪನ್ ಮಾಡಿದಾಗ ನೀವು ರಿಜಿಸ್ಟರ್ ಮಾಡ್ಕೊ. ಇದೊಂದು ನೀಟ್ ಬರೆಯತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಲಹೆ. ಇನ್ನು ನಮ್ಮ ರಿಸಲ್ಟ್ ಬಂದ ಮೇಲೆ ನಾನು ಇನ್ನೊಂದು ಹೇಳ್ತಾ ಇದ್ದೆ ಆಗಲೇ, PUCನಲ್ಲಿ ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗಿ ರಿವ್ಯಾಲ್ಯೂಯೇಷನ್ ರೀಟೋಟ್ಲಿಂಗೋ ಏನಾದ್ರು ಆದರೆ ಮತ್ತೆ ರಿಸಲ್ಟ್ ನಿಮ್ಮದು 1 ದಿನ ತಡವಾಗ್ಬೋದು, 2 ದಿನ ತಡವಾಗ್ಬೋದು. ನಿಮಗೆ ಫಲಿತಾಂಶ ಸಿಕ್ಕ ತಕ್ಷಣ ನಮ್ಮ ಹತ್ರ ಬಂದರೆ ತಕ್ಷಣ ರ್ಯಾಂಕ್ ಕೊಡ್ತೀವಿ. ನೀವು CETನಲ್ಲಿ ನಮ್ಮ ಎಲಿಜಿಬಿಲಿಟಿ ಪ್ರಕಾರ ಇದೆ, ಅದಕ್ಕೆ ನಮ್ಮ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ನಿಮ್ಮ ಬ್ರೋಷರ್ನಲ್ಲೂ ಅದ್ರ ಬಗ್ಗೆ ಹೇಳಿರ್ತೇವೆ. G55 ಅಂತ ಒಂದಿದೆ, ಸ್ಕೀಮ್ ಮಾಡಿದ್ದೇವೆ. ಅದರಲ್ಲಿ ಯಾವುದೇ ಅಭ್ಯರ್ಥಿಗೆ ಇದು ಉದ್ದೇಶ ಏನಂತ ಹೇಳಿದರೆ, ಯಾವುದೇ ಕ್ಷಣದಲ್ಲೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಟೆಕ್ನಾಲಜಿನಲ್ಲಿ ಇರ್ತಕ್ಕಂಥ ಅವಕಾಶ ಬೆಳೆಸ್ಕೊಂಡು ನೀವು ರಿವ್ಯಾಲ್ಯೂಯೇಷನ್ನಲ್ಲಿ ಏನಾದರೂ ಹೆಚ್ಚು ಅಂಕಗಳು ಸಿಕ್ಕಿದರೆ ಒಂದು ಏನಾಗ್ತದೆ, ನಮ್ಮ ರ್ಯಾಂಕ್ ಎಲ್ಲ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರೋದು. CET ರ್ಯಾಂಕ್ ಮೇಲೂ ಮಾರ್ಕ್ಸ್ ಮೇಲೂ ಡಿಪೆಂಡ್ ಆಗಿದೆ, PUC ಮಾರ್ಕ್ಸ್ ಮೇಲೂ ಡಿಪೆಂಡ್ ಆಗಿದೆ. ಈ ವರ್ಷದಿಂದ ನೀಟ್ ಮೆಡಿಕಲ್ ಡೆಂಟಲ್ ಹೋಗಿರೋದ್ರಿಂದ ಮೆಡಿಕಲ್ ಡೆಂಟಲ್ಲಿ ರ್ಯಾಂಕ್ ತಗೊಳ್ತಿದ್ವಿ ನಾವು CET ಮಾರ್ಕ್ಸ್ ಮಾತ್ರ. ಆದರೆ ಈ ವರ್ಷ ಅದು ಬಿಟ್ಟು ಹೋಗಿರೋದ್ರಿಂದ ಉಳಿದಂಥ ಎಲ್ಲ ರ್ಯಾಂಕುಗಳು ಕೂಡ ನಮ್ಮ ರ್ಯಾಂಕ್ಗಳು ಮೇನ್ಲಿ ಡಿಪೆಂಡಿಂಗ್ ಆನ್ PUC ಪರ್ಸೆಂಟೇಜ್. PUC ಪರ್ಸೆಂಟೇಜ್ ಜಾಸ್ತಿ ಆದಷ್ಟು ನಿಮ್ಮ ರ್ಯಾಂಕ್ ಮೇಲೆ ಹೋಗ್ತದೆ. ಆದ್ದರಿಂದ ಯಾವುದೇ ಅಭ್ಯರ್ಥಿ ಈ ರೀತಿ ಟೋಟ್ಲಿಂಗಲ್ಲಿ ಮಾರ್ಕ್ಸ್ ಜಾಸ್ತಿ ಆದರೆ ಅಥವಾ ಫೇಲ್ ಆಗಿದ್ದು ಪಾಸ್ ಆದರೆ ದಯಮಾಡಿ ತಕ್ಷಣ ಬನ್ನಿ. ನಿಮ್ಮ ರ್ಯಾಂಕ್ ಸಿಕ್ಕಿದ್ರೂ ಕೂಡ ನಿಮ್ಮ ಮಾರ್ಕ್ಸ್ ಜಾಸ್ತಿ ಆಗ್ತಾ ಅಂದ್ಕೊಟ್ರೆ ನಿಮ್ಮ ರ್ಯಾಂಕು ಮತ್ತೂ ಉತ್ತಮ ಆಗ್ತದೆ. ಆದ್ದರಿಂದ ಅಂಥ ಅಭ್ಯರ್ಥಿಗಳು ದಯಮಾಡಿ CETಗೆ ತಕ್ಷಣ ಬರುವಂಥ ಪ್ರವೃತ್ತಿ ಮಾಡಿಕೊಡಿ. ಆಮೇಲೆ ರಿಸಲ್ಟ್ ಅನೌನ್ಸ್ ಆದಮೇಲೆ, ರ್ಯಾಂಕ್ ಆದಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಶೆಡ್ಯೂಲ್ ಹಾಕಿದ್ದೇವೆ. ಆ ಡಾಕ್ಯುಮೆಂಟ್ಸನ್ನು ನೀವು ಕಡ್ಡಾಯವಾಗಿ ತರಬೇಕು. ಒಂದು ನಾನಿಲ್ಲಿ ಪೋಷಕರಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ನಾವು ಏನು ದಾಖಲೆಗಳು ಕೇಳ್ತೇವೆ ಅಂತ ಹೇಳಿದರೆ PUC ಮಾರ್ಕ್ಸ್ ಕಾರ್ಡ್ಸು ಎಲ್ಲ ಕೇಳೋದಿಲ್ಲ. ಯಾಕೆ ಅಂತ ಹೇಳಿದರೆ PUC ಡಾಟಾ ನಮಗೆ ಡಿಪಾರ್ಟ್ಮೆಂಟಿಂದನೇ ಬಂದಿರ್ತದೆ. ಹೀಗಾಗಿ ನಿಮ್ಮಲ್ಲಿ ಉಳಿದಂಥ ನೀವು ಅರ್ಜಿನಲ್ಲಿ ಏನೇನು ಮಾಹಿತಿ ಕೊಟ್ಟಿದ್ದೀರಾ ಅದಕ್ಕೆ ಪೂರಕವಾದ ದಾಖಲೆಗಳು. ಇದರಲ್ಲಿ ಭಾಳ ಮುಖ್ಯವಾಗಿ ನೀವು ಗಮನಿಸಲೇಬೇಕಾದ ದಾಖಲೆಗಳಂತ ಹೇಳಿದರೆ ರಿಸರ್ವೇಷನ್ ಸರ್ಟಿಫಿಕೇಟ್ಸ್. ಯಾವುದೇ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಇದ್ದರೆ ಅಂದರೆ 2A 2B 3A 3B SC ST ಈ ರೀತಿಯ ಸರ್ಟಿಫಿಕೇಟ್ಗಳು ಇರ್ತದೆ. ಇದ್ರ ಜೊತೆಗೆ ಕರ್ನಾಟಕದಲ್ಲಿ ಇನ್ನೂ 2 ರೀತಿಯ ರಿಸರ್ವೇಷನ್ಸ್ ಇದೆ, ಕನ್ನಡ ಮೀಡಿಯಂ ರಿಸರ್ವೇಷನ್ಸು ಮತ್ತು ಗ್ರಾಮೀಣ ಅಭ್ಯರ್ಥಿಗಳ ರಿಸರ್ವೇಷನ್ಸ್. ಅದೆಲ್ಲ ನಿಮಗೆ ನಮ್ಮ ಬ್ರೋಷರ್ನಲ್ಲಿ ಇದೆ, ನಮ್ಮ ವೆಬ್ಸೈಟ್ನಲ್ಲಿ ಇದೆ. ಗ್ರಾಮೀಣ ಅಭ್ಯರ್ಥಿ ಅಂತ ಹೇಳಿದರೆ 1ರಿಂದ 10ನೇ ತರಗತಿವರೆಗೂ ಯಾವುದೇ ಅಭ್ಯರ್ಥಿ ಗ್ರಾಮೀಣ ಪ್ರದೇಶದಲ್ಲಿ ಓದಿದರೆ, ಗ್ರಾಮೀಣ ಪ್ರದೇಶ ಏನು ಅಂತ ಹೇಳಿದರೆ ನಗರಾಭಿವೃದ್ಧಿ ಇಲಾಖೆ ನೋಟಿಫೈ ಮಾಡಿದೆ. ಅದೊಂದು ಸರ್ಟಿಫಿಕೇಟ್ ತೊಗೊಂಡ್ರೆ ಅವ್ರಿಗೆ ಕೆಲವು ಕಾದಿದೆ. ಮತ್ತು 2 ವರ್ಷದಿಂದ ಹಿಂದೆ ಬಂದಿರ್ತಕ್ಕಂಥ ಇನ್ನೊಂದು ಹೊಸ ಒಂದು ಮೀಸಲಾತಿ ಅಂತ ಹೇಳಿದರೆ 371J ಹೈದರಾಬಾದ್ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಹೊಸ ಮೀಸಲಾತಿ ಬಂದಿದೆ. ಈ ಎಲ್ಲ ಮೀಸಲಾತಿಗಳನ್ನು ನೀವು ಉಪಯೋಗಿಸ್ಕೋಬೇಕು. ನಾನು ನೋಡ್ತೇನೆ ಭಾಳಷ್ಟು ಅಭ್ಯರ್ಥಿಗಳು ಏನು ಮಾಡಿರ್ತಾರೆ, ಈಗಲೂ ಬರ್ತಿರ್ತಾರೆ, ಇವತ್ತು ಬರ್ತಿರ್ತಾರೆ. ನಮ್ಮಲ್ಲಿ ಒಂದು ಮೀಸಲಾತಿ ಇದೆ, ಅಗ್ರಿಕಲ್ಚರಿಸ್ಟ್ ಕೋಟಾ ಅಂತ ಒಂದಿದೆ. ವ್ಯವಸಾಯಗಾರರ ಮಕ್ಕಳಿಗೆ ಸರ್ಕಾರ ಈ ಅಗ್ರಿಕಲ್ಚರಲ್ ಕೋರ್ಸಸ್ ಏನಿದೆ BSc AG BVSc ಇವನ್ನೆಲ್ಲ 40% ಸೀಟುಗಳನ್ನು ರೈತರ ಮಕ್ಕಳಿಗಾಗಿ ಮೀಸಲಿಟ್ಟಿದೆ. ನಾವು ಕೇಳೋ ಮಾಹಿತಿ ಒಂದೇ, ನೀವು ರೈತರ ಮಕ್ಕಳ ಅಂತ. ಅದು ಯಾಕೋ ಏನೋ ಹುಡುಗರುಗಳು ರೈತರ ಮಕ್ಕಳು ಅಂತ ಬರೆಯೋಕ್ಕೆ ಸಂಕೋಚ, ನೋ 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 ಅಂತ ಬರೆದ್ಬಿಡ್ತಾರೆ. ಆಮೇಲೆ ಬಂದು ನಮ್ಮ ಹತ್ರ ಕೊಡೋ ಸಾರ್ ಬಿಟ್ಟೋಗಿದೆ, ನಾವೇನು ಮಾಡೋಕ್ಕಾಗೋದಿಲ್ಲಪ್ಪ, ಈಗ ಮುಗಿದೋಯ್ತು ಅಂತ ಹೇಳ್ತೀವಿ. ಆದ್ದರಿಂದ ಸರ್ಕಾರ ಕೊಟ್ಟಿರ್ತಕ್ಕಂಥ ಸವಲತ್ತನ್ನು ಬಳಸ್ಕೋಬೇಕಾದ್ರೆ ಮೊದಲು ನೀವು ಮಾಹಿತಿಯನ್ನು ಕೊಡಬೇಕು. ದಾಖಲೆಗಳನ್ನು ನಾವೇನು ಕೇಳೋದಿಲ್ಲ ಎಕ್ಸಾಮ್ ರ್ಯಾಂಕ್ ಬರೋವರೆಗೂ, ಆದರೆ ಮಾಹಿತಿ ಕೊಟ್ಟಿರ್ಬೇಕು ಅಪ್ಲಿಕೇಶನ್ನಲ್ಲಿ. ಆಮೇಲೆ ವೆರಿಫಿಕೇಷನ್ನಿಗೆ ಬಂದಾಗ ನಿಮ್ಮ ಅರ್ಜಿನಲ್ಲಿ ಏನು ರಿಸರ್ವೇಷನ್ಸ್ ಕೇಳಿದ್ದೀರಾ ಅದಕ್ಕೆ ಪೂರಕವಾದ ಒಂದು ಸರ್ಟಿಫಿಕೇಟ್ಸ್ ಇರಬೇಕು. ಈ ಸರ್ಟಿಫಿಕೇಟ್ಸ್ ನಿಮಗೆ ಗೊತ್ತಿರ್ತದೆ. ರೂರಲ್ಲು ಕನ್ನಡ ಆದರೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ತಗೋಬೇಕು, BO ಕೌಂಟು ಸೈನ್ ಮಾಡ್ತಾರೆ. ಇನ್ನು SC ST ಬ್ಯಾಕ್ವರ್ಡ್ ಕ್ಲಾಸಸ್ ಸರ್ಟಿಫಿಕೇಟು ಇನ್ಕ್ಲೂಡಿಂಗ್ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ನು ಕೂಡ ಎಲ್ಲ ತಹಶೀಲ್ದಾರ್ಸೇ ಕೊಡ್ತಾರೆ. 371J ಮಾತ್ರ ಅಸಿಸ್ಟೆಂಟ್ ಕಮಿಷನರೇ ಕೊಡಬೇಕು ಅಂತ ಇದೆ, ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಈ ಒಂದು ಸವಲತ್ತುಗಳನ್ನು ದಾಖಲೆಗಳನ್ನು ತಂದರೆ ನಿಮಗೆ ಅದಕ್ಕೆ ಮೀಸಲಾಗಿರ್ತಕ್ಕಂಥ ಸೀಟುಗಳು ಸುಲಭವಾಗಿ ಸಿಗ್ತದೆ ನಿಮ್ಮ ರ್ಯಾಂಕಿಗೆ. ಅಲ್ಲದೆ ಹೋದರೆ ಈ ಮೀಸಲಾತಿ ಅರ್ಹರಿದ್ದು ಕೂಡ ನಿಮ್ಮ ಅರ್ಜಿನಲ್ಲಿ ನೀವು ಅದು ಕೇಳ್ದಿದ್ರೆ ಅಥವಾ ಕೇಳಿ ನೀವು ದಾಖಲೆಗಳನ್ನು ತಂದು ಕೊಡದೆ ಹೋದರೆ ನಾವು ನಿಮಗೆ ಆ ಮೀಸಲಾತಿ ಸೌಲಭ್ಯವನ್ನು ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ.
ಇದು ಒಂದು ದಾಖಲೆ ಪರಿಶೀಲನೆಯಲ್ಲಿ ನೀವು ಗಮನಿಸಬೇಕಾದಂಥದ್ದು. ಈಗಲೇ ಪರೀಕ್ಷೆ ಆದ ತಕ್ಷಣವೇ ನಿಮ್ಮ ವಿದ್ಯಾರ್ಥಿ ಸಲ್ಲಿಸಿರ್ತಕ್ಕಂಥ ಅರ್ಜಿನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾವು ಈಗಲೂ ಓಪನ್ ಮಾಡಿದ್ದೇವೆ, ನೀವು ಯಾವಾಗಲೂ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು. ನೀವು ಹಾಕಿರ್ತಕ್ಕಂಥ ಅರ್ಜಿನ ಅದರಲ್ಲಿ ಏನೇನು ರಿಸರ್ವೇಷನ್ಸ್ ಕೇಳಿದ್ದೀರಾ ಅದಕ್ಕೆ ಬೇಕಾದ ಸರ್ಟಿಫಿಕೇಟ್ಸನ್ನು ಈಗ ತಯಾರು ಮಾಡ್ಕೊಳ್ಳಿ. ಆದರೆ ಸರ್ಟಿಫಿಕೇಟ್ಸ್ ಮಾತ್ರ ಯಾವುದೋ ಹಳೆ ಕಾಲದ ತಂದರೆ ನಾವು ತಗೊಳ್ಳೋದಿಲ್ಲ. ಎಲ್ಲ ಸರ್ಟಿಫಿಕೇಟ್ಸ್ಗಳಿಗೂ 5 ವರ್ಷದ ವ್ಯಾಲಿಡಿಟಿ ಇರ್ತದೆ, ಇನ್ಕಮ್ ಓರಿಯೆಂಟೆಡ್ಗೆ ಮಾತ್ರ. ಇನ್ನು ಕ್ಯಾಸ್ಟ್ ಓರಿಯೆಂಟೆಡ್ ಅಂದರೆ SC ST ಕ್ಯಾಟಗರಿ 1 ಅದಕ್ಕೆ ಇನ್ಕಮ್ ಲಿಮಿಟ್ ಇಲ್ಲ. ಅದೊಂದು ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಳ್ಳಿ. SC ST ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಅವರ ಪೋಷಕರಾದ ಎಷ್ಟು ಕೋಟಿ ಇದ್ರೂ ಕೂಡ ಮೀಸಲಾತಿ ಅಂದರೆ ಸೀಟ್ ತಗೊಳ್ಳಿಕ್ಕೆ ಮಾತ್ರ. ಮತ್ತೆ ಫೀ ಕನ್ಸೆಷನ್ಗೆ ಬಂದಾಗ ಅವ್ರಿಗೂ ಕೂಡ ಇನ್ಕಮ್ ಲಿಮಿಟ್ ಬರ್ತದೆ. SC STಗಳಿಗೆ ಸರ್ಕಾರ ಕಳೆದ ವರ್ಷದವರೆಗೂ 2.5 ಲಕ್ಷ ಮಾಡಿತ್ತು. ಈ ವರ್ಷದಿಂದ 10 ಲಕ್ಷದವರೆಗೂ ಇದು ಫೀ ರಿಯಾಯಿತಿಯನ್ನು ಕೊಡಲಿಕ್ಕೆ ಅವಕಾಶ ಕೊಟ್ಟಿದೆ. SC STಗಳಿಗೆ ಕ್ಯಾಟಗರಿ 1ಗೆ 2.5 ಲಕ್ಷ ಇರ್ತದೆ. ಇನ್ನುಳಿದಂಥ 2A 2B 3A 3Bಗೆಲ್ಲ 1 ಲಕ್ಷದ ಒಳಗಿರ್ತಕ್ಕಂಥ ಪೋಷಕರ ಮಕ್ಕಳಿಗೆ ಮಾತ್ರ ಇದು ಫೀ ಕನ್ಸೆಷನ್ ಇರ್ತದೆ. ಈ ಒಂದು ತಿಳ್ಕೊಳ್ಳಿ. ಆಮೇಲೆ ಇದ್ರ ಜೊತೆಗೆ ನಮ್ಮ ಇಂಜಿನಿಯರಿಂಗಲ್ಲಿ ಒಂದು ವಿಶೇಷ ಕರ್ನಾಟಕ ಸರ್ಕಾರ ಒಂದು ಮೀಸಲಾತಿ ಕಲ್ಪಿಸಿದೆ. SNQ ಕೋಟಾ ಅಂತ ಒಂದು ಮಾಡಿದೆ, ಸೂಪರ್ ನ್ಯೂಮರಿ ಕೋಟಾ ಅಂತೇಳಿ. ಅಂದರೆ ಪ್ರತಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದು 5% ಸೀಟನ್ನು ಸರ್ಕಾರ ಇದನ್ನು ಬೇಸ್ಡ್ ಪ್ಯೂರ್ಲಿ ಆನ್ ರ್ಯಾಂಕ್ ಆ್ಯಂಡ್ ಕ್ಯಾಸ್ಟ್ ರಿಸರ್ವೇಷನ್ಸ್ ಏನೂ ನೋಡೋದಿಲ್ಲ. ಇದಕ್ಕೆ ಇನ್ಕಮನ್ನೇ ನೋಡೋದು ನಾವು. ಓನ್ಲಿ ಇನ್ಕಮ್, ಯಾವ ಜಾತಿಯವರಾದರೂ ಪರವಾಗಿಲ್ಲ, ಅವರ ಆದಾಯ 6 ಲಕ್ಷದೊಳಗಿರಬೇಕು. ಅಂಥವ್ರಿಗೆ ನಾವು SNQ ಕೋಟಾದಲ್ಲಿ ಇಂಜಿನಿಯರಿಂಗ್ ಸೀಟ್ಗಳು ಒಳ್ಳೊಳ್ಳೆ ಕಾಲೇಜುಗಳಲ್ಲೆಲ್ಲ ಸಿಗ್ತದೆ. ಈ ಒಂದು ಸವಲತ್ತುಗಳನ್ನು ಬಳಸ್ಕೊಳ್ಳಿ. ದಾಖಲೆ ಪರಿಶೀಲನೆ ಆಗ್ತದೆ. ದಾಖಲೆ ಪರಿಶೀಲನೆ ಆದಮೇಲೆ ನೀವೆಲ್ಲ ನಾನು ಅದನ್ನೇ ಭಾಳ ಆಪ್ಷನ್ ಎಂಟ್ರಿ ಅಂತ ಒಂದು ಇರ್ತದೆ ನಮ್ಮಲ್ಲಿ, ಭಾಳ ಮುಖ್ಯವಾದಂಥದ್ದು. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ನಾವು ಈ ಬ್ರೋಚರಲ್ಲೆಲ್ಲ ಕೊಟ್ಟಿದ್ದೇವೆ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಅನ್ನೋದೆಲ್ಲ ಹೇಳಿದ್ದೇವೆ. ನೀವು ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮಾಡಿಬಿಟ್ರೆ ನಿಮಗೆ ಒಳ್ಳೆಯ ಸೀಟು ನಿಮ್ಮ ಮೆರಿಟಿಗೆ ಸೂಕ್ತವಾದಂಥದ್ದು ನಿಮ್ಮ ಕೈಗೆ ಬರ್ತದೆ, ನೇರವಾಗಿ ಬರ್ತದೆ. ಆಪ್ಷನ್ಸ್ ಕೊಡಬೇಕಾದ್ರೆ ಒಂದು ಸೀಕ್ರೆಟ್ ಏನಂತ ಹೇಳಿದರೆ, ಮೊದಲು ನೀವೆಲ್ಲ ಕೋರ್ಸ್ ವರ್ಕೌಟ್ ಮಾಡ್ಕೋಬೇಕು, ಮನೆಯಲ್ಲಿ ಹೋಮ್ ವರ್ಕ್ ಮಾಡ್ಕೋಬೇಕು. ಆಮೇಲೆ ಒಂದು ತಿಳ್ಕೊಳ್ಳಿ, ನಮ್ಮಲ್ಲಿ ಮೆಡಿಕಲ್ಗೆ ಬೇರೆ ಆಪ್ಷನ್ಸು, ಡೆಂಟಲ್ಗೆ ಬೇರೆ ಆಪ್ಷನ್ಸು, ಇಂಜಿನಿಯರಿಂಗ್ ಬೇರೆ ಆಪ್ಷನ್ಸ್ ಇಲ್ಲ. ಎಲ್ಲದಕ್ಕೂ ಒಂದೇ ಆಪ್ಷನ್ಸು. ಆಪ್ಷನ್ಸ್ಗಳಿಗೆ ಮಿತಿ ಇಲ್ಲ. ಯಾವುದೇ ಒಬ್ಬ ಅಭ್ಯರ್ಥಿ 1,000 ಬೇಕಾದರೂ ಆಪ್ಷನ್ಸ್ ಕೊಟ್ಟರು ಅಲೋ ಮಾಡ್ತದೆ, ಅದಕ್ಕೆ ಮಿತಿ ಇಲ್ಲ. ಆ ಕಾರಣದಿಂದ ನೀವು ಆಪ್ಷನ್ಸ್ ಕೊಡಬೇಕಾದ್ರೆ ಒಂದೇ ಕೋರ್ಸ್, ಮೊದಲು ಮೆಡಿಕಲ್ ಕೊಡಬೇಕು, ಆಮೇಲೆ ಇಂಜಿನಿಯರಿಂಗ್, ಆ ಥರ ಏನಿಲ್ಲ. ಮೊದಲು ಮೆಡಿಕಲ್ ಕೊಡಿ, ಆಮೇಲೆ ಇಂಜಿನಿಯರಿಂಗ್ ಕೊಡಿ, ಮತ್ತೆ ಮೆಡಿಕಲ್ ಕೊಡಿ, ಮತ್ತೆ ಇನ್ಯಾವುದೋ ಮೊದಲು ಬೆಂಗಳೂರು ಮೆಡಿಕಲ್ ಕಾಲೇಜ್ ಕೊಟ್ರಿ, ಆಮೇಲೆ RV. ನಾನು ಹೇಳೋದು ಸಾರ್ವಜನಿಕವಾಗಿ ಅದನ್ನೇ ಕೊಡಿ ಅಂತಲ್ಲ, ಅವರ ಮನೋಭಾವನೆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ. RV ಕಾಲೇಜ್ ಕೊಡ್ತಾರೆ, ಮತ್ತೆ ಇನ್ನೊಂದು ಯಾವುದೋ ಶಿವಮೊಗ್ಗ ಇಂಜಿನಿಯರಿಂಗ್ ಕಾಲೇಜ್ ಕೊಡ್ತಾರೆ, ಇನ್ನೊಂದು ಮತ್ತೆ ವೆಟರ್ನರಿ ಕಾಲೇಜ್ ಕೊಡ್ತಾರೆ, ಆಮೇಲೆ ಮತ್ತೆ ಮೆಡಿಕಲ್ ಕಾಲೇಜ್ ಕೊಡ್ತಾರೆ. ಈ ರೀತಿ ನೀವು ಯಾವ ಕೋರ್ಸನ್ನು ಹೆಂಗೆ ರೀತಿ ಜಂಬಲ್ ಮಾಡಿದ್ರು ಕೂಡ ನಮ್ಮ ಆಪ್ಷನ್ಸ್ ತಗೊಳ್ತದೆ. ಆದರೆ ಒಂದು ಆಪ್ಷನ್ಸ್ ಕೊಡಬೇಕಾದ್ರೆ ಎಷ್ಟು ಬೇಕಾದರೂ ಕೊಡಿ, ಪೂರ್ಣವಾಗಿ ಒಂದೇ ಸಾರಿ ಕೊಡಿ. ನಾವು ಆಗಲೆಲ್ಲ ಆಪ್ಷನ್ಸ್ ಕೊಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಆಮೇಲೆ ಕೊಡಬೇಕಾದ್ರೆ ಆಪ್ಷನ್ಸ್ ಕೊಡಿದ ತಕ್ಷಣ ಎಷ್ಟು ಕೊಟ್ಟರೂ ಚಿಂತೆ ಇಲ್ಲ, ಆದರೆ ಕೊಡೋ ವಿಧಾನ ಮಾತ್ರ ಪ್ರಿಯಾರಿಟೈಸೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿಯಾರಿಟೈಸೇಷನ್ ಅಂದರೆ ಆದ್ಯತಾ ಕ್ರಮ. ಅಂದರೆ ಒಂದನೇದು ನೀವು ಆಪ್ಷನ್ 1 ಅಂತ ಏನು ಕೊಡ್ತೀರಾ ಅದು ಇಟ್ ಶುಡ್ ಬಿ 100% ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಯು ಅಂತ ಹೇಳಿದರೆ, ನನಗೆ ಅದು ಸಿಕ್ಕಿದ್ರೆ ಇನ್ನೇನು ಬೇಡಪ್ಪ, ಅದು ಅಲರ್ಟ್ ಆಯಿತು ಅಂದರೆ ನಾನು ಇನ್ನೇನು ಯೋಚನೆ ಮಾಡೋದಿಲ್ಲ ಅನ್ನೋದನ್ನು ಮೊದಲು ಇಟ್ಟುಕೊಳ್ಳಿ. ಆ ನಂತರ ಇನ್ ಅ ಡಿಸೆಂಡಿಂಗ್ ಆರ್ಡರ್ ನಿಮ್ಮ ಡಿಗ್ರಿ ಆಫ್ ಪ್ರಿಫರೆನ್ಸ್ ಶುಡ್ ಡಿಸೆಂಡಿಂಗ್ ಆರ್ಡರ್ ಹಾಕೋ. ಅಂದರೆ ಮೊದಲನೇದು ಯಾವುದು ಟಾಪ್ ಕಾಲೇಜ್, ಉದಾಹರಣೆಗೆ BMC ಮೆಡಿಕಲ್ ಕಾಲೇಜ್ ಫಸ್ಟ್ ಕೊಟ್ಟೆ ಅಂತ ತಿಳ್ಕೊ. ನಂತರ ಅದು ಸಿಗದಿದ್ದರೆ ಇದು ಯಾವುದು ಮೈಸೂರು ಮೆಡಿಕಲ್ ಇಲ್ಲ, ನಾನು ಬೆಂಗಳೂರು ಬಿಟ್ಟೇ ಹೋಗಲ್ಲ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಆಗಲಿಲ್ಲ, ನೆಕ್ಸ್ಟ್ ಇನ್ಯಾವುದೋ ರಾಮಯ್ಯನೋ ಇನ್ಯಾವುದೋ ಒಂದು ಮೆಡಿಕಲ್ ಕಾಲೇಜ್, ಈ ರೀತಿ ಕೊಟ್ಕೊಂಡು ಹೋಗ್ಬೇಕು. ಆಗ ಕೊಟ್ಟಾಗ ನಮ್ಮ ಸಿಸ್ಟಮ್ ಹೆಂಗೆ ಇದೆ ಅಂತ ಹೇಳಿದ್ರೆ, ವೆಬ್ಸೈಟು ಯಾವುದೇ ಅಭ್ಯರ್ಥಿ ಆಪ್ಷನ್ಸ್ ಕೊಟ್ಟನ್ನ ಮೊದಲಿಂದ ಕೊಟ್ಕೊಂಡ್ಬರ್ತದ, ಮೊದಲಿಂದ ನೋಡ್ತದೆ. ಮೊದಲನೇ ಸೀಟ್ ಕೊಡಲಿಕ್ಕೆ ಅವಳಿಗೆ ಯೋಗ್ಯತೆ ಇದೆಯಾ, ಅವನಿಗೆ ಯೋಗ್ಯತೆ ಇದೆಯಾ, ಅವನ ಪರ್ಸಂಟೇಜು, ಅವನ ರಿಸರ್ವೇಷನ್ನು, ಅವನ ರ್ಯಾಂಕ್ ಪ್ರಕಾರ ಅದು ಸಿಗ್ತದ ಅಂತೇಳಿ ಅವ್ನು ನಿಮಗೆ ಒಂದು 100 ಆಪ್ಷನ್ಸ್ ಕೊಟ್ಟರೆ ಫಸ್ಟ್ ರ್ಯಾಂಕ್ ಹೋಲ್ಡರ್ಗೆ 100 ಆಪ್ಷನ್ಸನ್ನು ಚೆಕ್ ಮಾಡ್ತದೆ ಅದು ಮೊದಲಿಂದ. ನಂತರನೇ ನೆಕ್ಸ್ಟ್ ಕ್ಯಾಂಡಿಡೇಟ್ಗೆ ಹೋಗೋದು. ಅದು ಮೊದಲನೇ ರ್ಯಾಂಕ್ ಹೋಲ್ಡರ್ಗೆ ಅವ್ನು ಕೇಳಿ ಸೀಟ್ ಕೊಟ್ಟೆ ನೆಕ್ಸ್ಟ್ ಕ್ಯಾಂಡಿಡೇಟ್ಗೆ ಅಲಾಟ್ ಮಾಡೋದು. ಆದ್ದರಿಂದ ನೀವೇನಾದರೂ ಕೊಡೋ ಪ್ರಿಯಾರಿಟೈಸೇಷನ್ನಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜು ಕೊನೆಗೆ ಇಟ್ಕೊಂಡು ಇನ್ಯಾವುದೋ ಒಂದು ಕಾಲೇಜು ಮೊದಲು ಇಟ್ಕೊಂಡ್ರೆ ನಿಮ್ಗೆ ಅದು ಇಷ್ಟ ಇಲ್ಲದೆ ಹೋದರೆ ಅದನ್ನೇ ಕೊಟ್ಟುಬಿಡ್ತದೆ.
ಆದ್ದರಿಂದ ಪ್ರಿಯಾರಿಟೈಸೇಷನ್ ಭಾಳ ಮುಖ್ಯ. ಇದನ್ನು ಕರೆಕ್ಟಾಗಿ ಮಾಡಿದರೆ ನಮ್ಮ ಹಂಚಿಕೆಯಲ್ಲಿ ನಮ್ಮ ಟೆಕ್ನಾಲಜಿ ಅಷ್ಟು ಪರ್ಫೆಕ್ಟ್ ಇದೆ, ನಿಮಗೆ ಒಳ್ಳೆ ಸೀಟನ್ನು ಸಿಗ್ತದೆ. ಆದ್ದರಿಂದ ಆಪ್ಷನ್ಸ್ ವಿಷಯದಲ್ಲಿ ನಾನು ಮೂರನ್ನ ಹೇಳ್ತೇನೆ. ಒಂದು, ಆಪ್ಷನ್ಸ್ ಅನ್ಲಿಮಿಟೆಡ್, ಎಷ್ಟು ಬೇಕಾದರೂ ಕೊಡ್ಬೋದು. ಆಮೇಲೆ ಒಂದು ತಪ್ಪು ಕಲ್ಪನೆ ಭಾಳ ವಿದ್ಯಾರ್ಥಿಗಳಿಗೆ, ನಾನು ಜಾಸ್ತಿ ಕೊಟ್ಟರೆ ತಾನೇ ಇದು ಮಾಡೋದು, ನಾನು ಕೇಳೋದೇ ಒಂದು, ಅದನ್ನು ಕೊಟ್ಟೇ ಕೊಡ್ತಾರೆ. ದಯಮಾಡಿ ಅದು ತಿಳ್ಕೊಬೇಡಿ. ನಿಮಗೆ ರ್ಯಾಂಕ್ ಇಲ್ದಿದ್ರೆ, ಅದಕ್ಕೆ ಸಿಗದಿದ್ರೆ, ನೀವು ಒಂದೇ ಒಂದು ಕೇಳಿದ್ರು ಸಿಗದೆ ಹೋಗೋ ಚಾನ್ಸಸ್ ಇರ್ತದೆ, 5 ಕೇಳಿದ್ರು ಸಿಗದೆ ಹೋಗೋ ಚಾನ್ಸ್. ಆದ್ದರಿಂದ ಜಾಸ್ತಿ ಕೊಟ್ಟ ತಕ್ಷಣ ನಿಮ್ಮ ಅಲಾಟ್ಮೆಂಟ್ಗೇನೋ ತೊಂದರೆ ಆಗೋದಿಲ್ಲ. ಯಾಕೆಂದರೆ ಮೊದಲಿಂದನೇ ಚೆಕ್ ಮಾಡೋದ್ರಿಂದ ನಿಮ್ಗೆ ಎಲ್ಲಿ ರ್ಯಾಂಕ್ ಇದಾಗ್ತದೋ ಅಲ್ಲಿಗೆ ಕಟ್ ಮಾಡಿಬಿಡ್ತದೆ. ಅದರಿಂದ ಆಪ್ಷನ್ಸ್ ಕೊಡಬೇಕಾದ್ರೆ ಅನ್ಲಿಮಿಟೆಡ್ ಕೊಡಬೇಕಾದ್ರೆ ಪ್ರಿಯಾರಿಟೈಸೇಷನ್ ಈಸ್ ವೆರಿ ಮಸ್ಟ್. ಅದಕ್ಕೆ ಯಾವ ಕೋರ್ಸನ್ನ ಲಿಮಿಟ್ ಇಲ್ಲ. ಮೆಡಿಕಲ್ ಮೊದಲು ಕೊಡಿ, ನಾನು ಹೇಳಿದ್ದೇನಾಗಲಿ, ಎಲ್ಲ ಕೋರ್ಸ್ಗಳನ್ನು ಮಿಕ್ಸ್ ಮಾಡಿ ನಿಮ್ಮ ಪ್ರಿಯಾರಿಟೈಸೇಷನ್ ಕೊಟ್ಕೊಂಡು ಹೋಗಿ, ಆಗ ಸೀಟನ್ನು ಭಾಳ ಇದು ಆಪ್ಷನ್ಸ್ ಕೊಡೋ ರೀತಿ. ಆಮೇಲೆ ಹಂಚಿಕೆ ಆಗ್ತದೆ, ಆನ್ಲೈನ್ ಮೂಲಕನೇ ಹಂಚಿಕೆ ಎಲ್ಲ ನಮ್ಮದು. ಹಂಚಿಕೆ ಆದಮೇಲೆ ಇದು ಚಾಯ್ಸ್ ಅಂತ ಬಿಡ್ತೀವಿ. ನಮ್ಮಲ್ಲಿ ಒಂದು ಈ ಚಾಯ್ಸನ್ನು ಕಾನ್ಸೆಪ್ಟನ್ನು ತಮಿಳ್ನಾಡವರು ಮೊನ್ನೆ ಬಂದು ಸ್ಟಡಿ ಮಾಡ್ಕೊಂಡು ಹೋದ್ರು, ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಅವರು. ನಮ್ಮಲ್ಲಿ ಅದಿಲ್ಲ ಅಂತೇಳಿ ಅವರೆಲ್ಲ ಆಫ್ಲೈನ್ ಅಲಾಟ್ಮೆಂಟ್ ಮಾಡ್ತಿದ್ದಾರೆ. ಚಾಯ್ಸ್ ಅಂತ ಹೇಳಿದರೆ ನಾವು ಯಾವುದೇ ವಿದ್ಯಾರ್ಥಿಗೆ ಹಂಚಿಕೆ ಆದರೆ ಸೀಟು, ನಾವು ಯಾವತ್ತೂ ಅವ್ರನ್ನ ಒತ್ತಾಯ ಮಾಡೋದಿಲ್ಲ. ನಿಮ್ಗೆ ಇಷ್ಟ ಇದೆಯಾ ಅಂತ ಕೇಳ್ತೇವೆ, ಅದನ್ನೇ ಚಾಯ್ಸ್ ಅನ್ನೋದು. ಭಾಳಷ್ಟು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಆಪ್ಷನ್ ಬೇರೆ, ಚಾಯ್ಸ್ ಬೇರೆ. ಆಪ್ಷನ್ಸ್ಗೆ ಅನ್ಲಿಮಿಟೆಡ್ ನಂಬರ್ ಆಫ್ ಆಪ್ಷನ್ಸ್, ಚಾಯ್ಸ್ಗೆ ಓನ್ಲಿ 4 ಚಾಯ್ಸಸ್. ಅದು ಯಾವ್ಯಾವುದು ಅಂತ ಚಾಯ್ಸ್ 1 ಅಂತ ಇರ್ತದೆ, ಚಾಯ್ಸ್ 2 ಅಂತ ಇರ್ತದೆ, ಚಾಯ್ಸ್ 3 ಅನ್ನೋದು ಇರ್ತದೆ, ಚಾಯ್ಸ್ 4 ಅನ್ನೋದು ಇರ್ತದೆ. ಈ 4 ಚಾಯ್ಸ್ಗಳಲ್ಲಿ ಮಾತ್ರ ನೀವು ಎಕ್ಸಸೈಸ್ ಮಾಡಿ. ಅವು 4 ಏನೇನಂತೇಳಿ ವಿವರವಾಗಿ ನಮ್ಮ ಬ್ರೋಷರ್ನಲ್ಲಿ ಇರ್ತದೆ. ಆದರೆ ಒಂದೊಂದೇ ವಾಕ್ಯದಲ್ಲಿ ನನಗೆ ಹೇಳ್ತೇನೆ ಸೂಕ್ಷ್ಮವಾಗಿ. ಚಾಯ್ಸ್ 1 ಏನಾದರೂ ನೀವು ಕೊಟ್ಟರೆ ನನಗೆ ಪೂರ್ಣವಾಗಿ ಅದರಲ್ಲಿ ತೃಪ್ತಿ ಇದೆ, ಆ ಸೀಟು ನನಗೆ ತೃಪ್ತಿ ಇದೆ, ನಾನಿನ್ನು ಬೇರೆ ಕೇಳೋದಿಲ್ಲ, ನಾನು ಮುಂದಿನ ರೌಂಡಿಗೆ ನಾನು ಹೋಗೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ. ಅವಾಗ ಏನಾಗ್ತದೆ, ನೀವು ಆ ಚಾಯ್ಸ್ 1 ಕೊಟ್ಟ ತಕ್ಷಣ ಇನ್ನೊಂದು ಬಟನ್ ಇರ್ತದೆ, ಅದನ್ನು ಒತ್ತಿದರೆ ನಿಮ್ಮ ಕಾಲೇಜ್ ಅಲರ್ಟ್ ಆಗಿದ್ದು, ಮತ್ತು ನೀವೆಷ್ಟು ಫೀಸ್ ಕಟ್ಟಿ ಎಲ್ಲ ಪ್ರಿಂಟೆಡ್, ನೀವೇನು ಬರೆಯೋಗೇ ಇಲ್ಲ. ನಿಮ್ಮ ಕಾಲೇಜ್ ಇಂಥದ್ದು ಅಲರ್ಟ್ ಆಗಿದೆ, ನಿಮ್ಮ ರ್ಯಾಂಕ್ ಇಂಥದ್ದು, ನಿಮ್ಮ ಹೆಸರು ಇಂಥದ್ದು, ಇಷ್ಟು ಫೀಸ್ ಕಟ್ಟಬೇಕು ನೀವು, ಇಂಥ ಕ್ಯಾಟಗರಿ ಎಲ್ಲ ಬರ್ತದೆ ಆಟೋಮೆಟಿಕಲಿ. ಆ ಚಲನ್ ತಗೊಂಡೋಗಿ ಬ್ಯಾಂಕಿಗೆ ಕಟ್ಟಿದ್ದಾರೆ. ಈಗ ನಾವು 2 ವರ್ಷದಿಂದ ಬ್ಯಾಂಕಿಗೂ ಹೋಗೋದನ್ನು ನಿಲ್ಲಿಸಿದ್ದೇವೆ. ಅಂದರೆ ಆನ್ಲೈನ್ ಪೇಮೆಂಟ್ ಎಲ್ಲ ಅದನ್ನು ಕೂಡ, ಇಂಟರ್ನೆಟ್ ಬ್ಯಾಂಕಿಂಗಲ್ಲೂ ಕೂಡ ಈ ವರ್ಷದಿಂದ NRI PG ಅಲಾಟ್ಮೆಂಟ್ ಮಾಡ್ತಿರೋದ್ರಿಂದ ಡಾಲರ್ನು ಕೂಡ ಫಾರಿನ್ ಎಕ್ಸ್ಚೇಂಜ್ನು ತಗೊಳ್ಳುವಂಥ ಪರ್ಮಿಷನನ್ನು ನಾವು ಸರ್ಕಾರದಿಂದ ತಗೊಂಡಿದ್ದೇವೆ. ಆದ್ದರಿಂದ ನೀವು ಪೇಮೆಂಟ್ಗೂ ಕೂಡ ಯಾವುದು ಬ್ಯಾಂಕು ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು, ಆದರೆ ತಾಳ್ಮೆ ಇರಬೇಕು ಅಷ್ಟೇ. ಆಮೇಲೆ ಚಾಯ್ಸ್ 1 ಅಂದರೆ ಅದು ಫೀಸ್ ಕಟ್ಟಬೇಕು, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕು. ಆಮೇಲೆ ಇನ್ನೊಂದು, ನಮ್ಮ ದಾಖಲೆ ಪರಿಶೀಲನೆ ಸಮಯದಲ್ಲಿ ನಾವು ಬಂದಾಗ ಯಾವುದೇ ಮೂಲ ದಾಖಲೆಗಳನ್ನು ನಮ್ಮಲ್ಲಿ ಇಟ್ಕೊಳ್ಳೋದಿಲ್ಲ. ನಾವು ನೋಡ್ಬಿಟ್ಟು ಹಿಂದೆ ಕೊಡ್ತೀವಿ. ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕಾದ್ರೆ ಮೂಲ ದಾಖಲೆಗಳನ್ನು ಕೊಡಬೇಕು. ಚಾಯ್ಸ್ 2 ಅಂತ ಹೇಳಿದರೆ, ಚಾಯ್ಸ್ 1 ಇಷ್ಟೇ, ನನಗೆ ಐ ಆಮ್ ಹ್ಯಾಪಿ ವಿತ್ ದಿ ಅಲಾಟ್ಮೆಂಟ್, ಐ ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಫರ್ದರ್ ಕೌನ್ಸಲಿಂಗ್ ಆ್ಯಂಡ್ ಐ ವಾಂಟ್ ಟು ಟೇಕ್ ದಿ ಅಡ್ಮಿಷನ್. ಆಗ ನೀವು ಚಲನ್ ಡೌನ್ಲೋಡ್ ಮಾಡ್ಕೋಬೇಕು, ಫೀಸ್ ಕಟ್ಟಬೇಕು, ಕಾಲೇಜ್ಗೆ ಹೋಗಬೇಕು, ಅಡ್ಮಿಷನ್ ಆಗಬೇಕು, ಅಲ್ಲಿಗೆ ಮುಗೀತದೆ. ಚಾಯ್ಸ್ 2 ಅನ್ನೋದೊಂದಿದೆ. ನೆಕ್ಸ್ಟ್ ಚಾಯ್ಸ್ 2 ಅಂತ ಹೇಳಿದರೆ ಇದು ಭಾಳ ಇಂಪಾರ್ಟೆಂಟು. ನನಗೆ ಅಲರ್ಟ್ ಆಗಿರೋದು ಸ್ವಲ್ಪ ಮಟ್ಟಿಗೆ ಇಷ್ಟ ಇದೆ, ಅದು ಬಿಡಲಿಕ್ಕೂ ಸಿದ್ಧ ಇಲ್ಲ, ಪೂರ್ಣವಾಗಿ ಒಪ್ಕೊಳ್ಳಿಕ್ಕೂ ಸಿದ್ಧ ಇಲ್ಲ. ಆದರೆ ನೆಕ್ಸ್ಟ್ ರೌಂಡಲ್ಲಿ ಇನ್ನೇನಾದರೂ ಒಳ್ಳೇದು ಸಿಕ್ಕಿದರೆ ಇದನ್ನು ನಾನು ಕೈ ಬಿಡ್ಲಿಕ್ಕೆ ಸಿದ್ಧ ಇದ್ದೇನೆ ಅಂತೇಳಿ. ಚಾಯ್ಸ್ 2 ಅಂತ, ಐ ಆಮ್ ಹ್ಯಾಪಿ ವಿತ್ ದಿ ಅಲಾಟ್ಮೆಂಟ್ ಬಟ್ ಐ ವಾಂಟ್ ಟು ಗೋ ಫಾರ್ ಫರ್ದರ್ ಕೌನ್ಸಲಿಂಗ್ ಇಫ್ ಐ ಗೆಟ್ ದ ಬೆಟರ್ ದ್ಯಾನ್ ದಿಸ್, ಆಗ ಐ ವಾಂಟ್ ಟು ಫೋರ್ಗೋ ದಿಸ್ ಅಂತೇಳಿ ಅರ್ಥ. ಅದು ದಟ್ ಈಸ್ ದಿ ಚಾಯ್ಸ್ 2. ಅಂದರೆ ನಿಮಗೆ ಚಾಯ್ಸ್ 2 ಕೊಟ್ಟರೆ ಆ ಸೀಟು ನಿಮ್ಮ ಕೈನಲ್ಲೇ ಇರು, ಬೇರೆ ಯಾರಿಗೂ ಕೊಡೋದಿಲ್ಲ ನಾವು. ನೆಕ್ಸ್ಟ್ ರೌಂಡಲ್ಲಿ ಅಲಾಟ್ ಮಾಡಬೇಕಾದ್ರೆ ನಮ್ಮ ಸಿಸ್ಟಮ್ಮು ನಿಮ್ಮ ಚಾಯ್ಸ್ 2 ಅಲಾಟ್ಮೆಂಟ್ ಏನಿದೆ, ಉದಾಹರಣೆಗೆ ನೀವು 50 ಆಪ್ಷನ್ಸ್ ಕೊಟ್ಟಿರ್ತೀರ, ನಿಮ್ಗೆ ಅಲಾಟ್ ಆಗಿರೋದು 10ನೇ ಆಪ್ಷನ್ ಅಂತ ತಿಳ್ಕೊಂಡ್ರೆ 10ರಿಂದ ಮೇಲಿರ್ತಕ್ಕಂಥವನ್ನ ಮತ್ತೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಒಂದು ವೇಳೆ ಅದು ಯಾವ್ದಾದ್ರು ಸಿಕ್ತು ಅಂತ ತಕ್ಷಣ ನಿಮಗೆ 10ನೇದು ಅಲಾಟ್ ಆಗಿದ್ದು ಕ್ಯಾನ್ಸಲ್ ಆಗ್ತದೆ. ಕ್ಯಾನ್ಸಲ್ ಆಗೋದು ಅಷ್ಟೇ ಅಲ್ಲ, ದ ವೆರಿ ಮೊಮೆಂಟ್ ಇಟ್ ವಿಲ್ ಬಿ ಅಲಾಟೆಡ್ ಟು ಸಮ್ ಅದರ್ ಕ್ಯಾಂಡಿಡೇಟ್. ಅವಾಗ ನಿಮ್ಗೇನಾಗ್ತದೆ, ಇನ್ನೂ ಬೆಟರ್ ಸಿಕ್ಕಿರ್ತದೆ. ಇದು ಚಾಯ್ಸ್ 2. ಚಾಯ್ಸ್ 3 ಅಂತ ಹೇಳಿದರೆ, ನನಗೆ ಅಲಾಟ್ ಆಗಿರೋದು ಇಷ್ಟನೇ ಇಲ್ಲ, ಈಗ ಅಲಾಟ್ ಆಗಿರೋದು ನನಗೇನೇನೂ ಇಷ್ಟ ಇಲ್ಲ, ನಾನು ಮುಂದಿನ ರೌಂಡಲ್ಲಿ ನನಗಿನ್ನೂ ಒಳ್ಳೆಯದು ಸಿಕ್ಕಿದರೆ ಹೋಗ್ತೇನೆ ಅನ್ನೋದು ಚಾಯ್ಸ್ 3 ಅಂತ ಹೇಳಿದರೆ, ನಿಮಗೆ ಯಾವುದು ಅದ್ರ ಮೇಲೆ ಹೋಲ್ಡ್ ಇರೋದಿಲ್ಲ. ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಒಳ್ಳೇದು ಆಗ್ಬೋದು, ಆಗದೇನೂ ಇರ್ಬೋದು. ನನಗೆ ಚಾಯ್ಸ್ 3 ಕೊಟ್ಟೆ, ನನಗೆ ಅಲಾಟ್ ಆಗಿತ್ತು ಅದು ಕೊಡಿ ಅಂತ ಅಂದರೂ ನಾವು ಕೊಡೋದಿಲ್ಲ.
ಒಂದ್ಸರಿ ಚಾಯ್ಸ್ 3 ಕೊಟ್ಟ ಮೇಲೆ ನನಗೆ ಅದಿಷ್ಟ ಇಲ್ಲ ಅಂತ ಅರ್ಥ. ಆ ಕಾಲೇಜನ್ನು ನಿಮ್ಮ ಆಪ್ಷನ್ ಲಿಸ್ಟಿಂದ ತೆಗೆದು ಬಿಡ್ತೇವೆ. ಇನ್ನು ಚಾಯ್ಸ್ 4 ಅಂತ ಹೇಳಿದರೆ, ನನಗೆ ನಿಮ್ಮ CET ಸಹವಾಸ ಬೇಡ, ನನಗೆ ಬೇರೆಲ್ಲೋ ಅಲರ್ಟ್ ಆಗಿದೆ, ಅಥವಾ ಬೇರೆ ಬೇರೆ ಕಾರಣ, ಈ ವರ್ಷಕ್ಕೆ ನನಗೆ ಓದಲಿಕ್ಕೆ ಇಷ್ಟ ಇಲ್ಲ, ಅಥವಾ ಇನ್ನೇನೋ ತೊಂದರೆ ಇದೆ, ನಾನು ಈ ವರ್ಷ CETಗೆ ಬರೋದಿಲ್ಲ,